ನಮಸ್ಕಾರ. ಜಿ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯಾದ್ಯಂತ ಕಬ್ಬು ಬೆಳೆಗಾರರ ಹೋರಾಟ ತೀವ್ರವಾಗಿತ್ತು. ಅನ್ನದಾತರ ಹೋರಾಟಕ್ಕೆ ಮಣಿದಂತ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ಸದ್ಯ ವಿವಿಧ ರೀತಿಯಲ್ಲಿ ಚರ್ಚೆಗಳು ಆಗ್ತಾ ಇವೆ. ಸರ್ಕಾರ ಕೈಗೊಂಡಂತ ನಿರ್ಧಾರ ಇದೆಯಲ್ಲ, ಇದು ರೈತರಿಗೆ ತಲುಪುತ್ತಾ? ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ಜೀವನವನ್ನೇ ರೈತರಿಗಾಗಿ ಮುಡಿಪಿಟ್ಟಂತಹ ರೈತ ಹೋರಾಟಗಾರ, ರೈತ ಮುಖಂಡರಾಗಿರುವಂತ ಧರ್ಮಗೌಡ ಪಾಟೀಲ್ ಅವರು ಇವತ್ತಿನ ಜಿ ಮುಖಾಮುಖಿಯಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್ ನಮಸ್ಕಾರ. ಸರ್ ಹೋರಾಟದ ಬದುಕು ಗಮನಿಸ್ತಾ ಇದ್ವಿ. ರೈತರು ಪ್ರತಿ ಸಂದರ್ಭದಲ್ಲೂ ಕೂಡ ಹೋರಾಟವನ್ನೇ ಮಾಡಿ ಬದುಕನ್ನ ಸಾಗಿಸ್ಬೇಕಾ? ಯಾಕಂತ ಹೇಳಿದ್ರೆ ಇಡೀ ಜಗತ್ತಿಗೆ ಅನ್ನ ಹಾಕಿ ಸಲುಹುವಂತ ವ್ಯಕ್ತಿ ಅಂತ ಹೇಳಿದ್ರೆ ಅದು ರೈತ. ಆತನ ಬದುಕು ಹೋರಾಟದಲ್ಲಿ ಮುಗಿದು ಹೋಗುತ್ತಾ ಹೇಗೆ ಸರ್? ಸರ್ ನಿಜವಾಗಲೂ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿಬಿಟ್ರು. ಆದರೆ ಜವಾನರಿಗೆ ದೇಶದಲ್ಲಿ ಸಿಗುವಂಥ ಗೌರವ ಸಿಗ್ತಾ ಇದೆ. ಆದರೆ ರೈತರಿಗೆ ಮಾತ್ರ ಸಿಕ್ಕೇ ಇಲ್ಲ. ರೈತರ ಬಗ್ಗೆ ನಿಜವಾದ ಚಿಂತನೆ ಮಾಡುವಂಥ ಸರ್ಕಾರ ಇನ್ನೂ ಯಾವುದು ಬಂದಿಲ್ಲ ಅಂತ ರೈತರಿಗೆ ಒಂದು ಕೊರತೆ ಇದೆ. ಆ ಸರ್ಕಾರ ಎಂದು ಬರುತ್ತೋ ಅಂತ ರೈತ ನಾವು ಕಾಯ್ತಾ ಇದ್ದೇವೆ. ಆದರೆ ಇನ್ನೂ ಬರ್ತಾ ಇಲ್ಲ. ಮುಂದೆ ನೋಡೋಣ. ಯಾಕಂತಂದರೆ ಈಗ ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ಅದು ಈಗ ನಿಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ, ನಿಮ್ಮ ಮಾಧ್ಯಮಗಳ ಒಂದು ಸಹಕಾರದಿಂದ, ನಿಮ್ಮ ಮಾಧ್ಯಮಗಳ ಒಂದು ಸಹಾಯದಿಂದ ಈಗ ರೈತರಿಗೆ ನೀವು ಕೊಡ್ತಾ ಇರುವಂಥ ಬೆಂಬಲದಿಂದ ಈಗ ಸರ್ಕಾರವನ್ನು ರೈತರ ಜೊತೆ ನೀವು ಎಚ್ಚರಿಸ್ತಾ ಇದ್ದೀರಿ. ನಿಮಗೆ ಮೊದಲು ನಾವು ಧನ್ಯವಾದಗಳು ಹೇಳ್ತೀವಿ. ರೈತರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಕರ್ತವ್ಯ ಸರ್. ಯಾಕಂತ ಹೇಳಿದ್ರೆ ರೈತ ಈ ದೇಶದ ಬೆನ್ನೆಲುಬು. ಆತನಿಗೆ ಸಮಸ್ಯೆ ಆದ್ರೆ ಖಂಡಿತ ಕೂಡ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗುತ್ತೆ. ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ವಿಚಾರ. ಸರ್ ನೀವು ಹೇಳ್ತಾ ಇದ್ರಿ ರೈತರ ಪರವಾಗಿ ಇರುವಂತ ಸರ್ಕಾರ ಖಂಡಿತವಾಗ್ಲೂ ಬಂದಿಲ್ಲ ಅಂತೇಳಿ. ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಸಂದರ್ಭದಲ್ಲಿ ರಾಜ್ಯದ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹೀಗೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತ ಓರ್ವ ಜನಪ್ರತಿನಿಧಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ವಾ ಸರ್? ಹೇಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅವ್ರಿಗೆ ಭಾವನೆ ಇರ್ಬೋದು, ನಾವು ರೈತರ ಪರವಾಗಿ ನಾವು ನಿಲ್ಲಬೇಕು ಅನ್ನೋಂಥ ಭಾವನೆ ಇರಬೇಕು. ಆದರೆ ಅವ್ರಿಗೆ ನಿಲ್ಲಕ್ಕೆ ಆಗಿಲ್ಲ. ಅವ್ರಿಗೆ ಯಾಕೆಂದ್ರೆ ಅವರು ರೈತರ ಪರವಾಗಿ ನಿಂತಿದ್ರೆ ರೈತರ ಪರಿಸ್ಥಿತಿ ಈ ಮಟ್ಟಕ್ಕೆ ಇರ್ತಾ ಇರಲಿಲ್ಲ. ಯಾಕೆಂತಂದ್ರೆ ರೈತ ನಾವೇನು ಕೇಳಿದ್ವಿ, ರೈತ ಸರ್ಕಾರಗಳನ್ನ ನಾವೇನು ಕೇಳಿದ್ದೀವಿ, ನೀವು ನಿಮ್ಮದು ಯಾವ ನಮಗೆ ಬಿಟ್ಟಿ ಬಾಗಿಗಳು ನಮಗೆ ಬೇಕಾಗಿಲ್ಲ. ನಾವು ಬೆಳೆದಂಥ ಬೆಳೆಗೆ ಯೋಗ್ಯವಾದಂಥ ಬೆಲೆ ಕೊಟ್ಟರೆ ಸಾಕು. ಅದು ನೀವು ಸರ್ಕಾರಿ ನೌಕರರಿಗೆ ಏನು ಪೇಮೆಂಟ್ ಕೊಡ್ತಾರಲ್ಲ, ಅದ್ರಾಗ ನಾಲ್ಕನೇ ದರ್ಜೆ ಯಾರು ನೌಕರದಲ್ಲ ಆ ನೌಕರಿಗೆ ಕೊಡುವಂಥ ಪಗಾರದಲ್ಲಿ ಅರ್ಧ ಕೊಡಿ. ರೈತರು ತೃಪ್ತಿ ಇರ್ತಾನೆ. ಈಗ ರೈತರಿಗೆ ಒಂದು ಕೂಲಿ ಸಿಗ್ತಾ ಇಲ್ಲ ಅಂತ ಕೂಲಿ ಅಂತಂದ್ರೆ ಏನು ಮಾಡ್ಬೇಕು ಸರ್ ರೈತರು? ಅಂದ್ರೆ ನಾವು ಖಂಡಿತವಾಗಿ ಹೇಳ್ತೇವೆ, ಈ ರೀತಿ ಪರಿಸ್ಥಿತಿ ಬರಬೇಕಾದ್ರೆ ಈಗಿನ ಈ ಸರ್ಕಾರದ ಒಂದು ಧೋರಣೆಗಳೇ ಈ ಪರಿಸ್ಥಿತಿ ಕಾರಣ. ಯಾಕೆಂದರೆ ಸರ್ಕಾರದ ಪಾಲಿಸಿ ಸರಿ ಇಲ್ಲ ಸರ್. ಯಾಕೆಂತಂದರೆ ಈಗ ನೋಡ್ರಿ, ಹೊಲದಲ್ಲಿ ದುಡಿಲಿಕ್ಕೆ ಯಾವ ಕೂಲಿ ಆಳುಗಳು ಬರ್ತಾ ಇಲ್ಲ. ಹೊಲದಲ್ಲಿ ದುಡಿಲಿಕ್ಕೆ ಬರ್ತಾ ಇಲ್ಲ. ಬಂದರೂ ಸಹಿತ ಅವರಿಗೆ 500, 600, 400 ಈ ರೀತಿ ಅವ್ರಿಗೆ ಪೇಮೆಂಟ್ ಕೊಡಬೇಕು. ಅವ್ರಿಗೆ ಮತ್ತೆ ಈಗೆಲ್ಲ ಏನಾಗಿಬಿಟ್ಟಿದೆ, ಈಗ ಎಲ್ಲ ದುಶ್ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅವ್ರಿಗೆ ಸರಾಯಿ ಕೊಡಬೇಕು, ಅವ್ರಿಗೆ ಮತ್ತು ನಾಷ್ಟ ತಿಂಡಿ ಕಾಫಿ ಟೀ ಕೊಡಬೇಕು. ರೈತರಿಗೆ ನಮಗೆ ಒಕ್ಕಲ್ತನನೇ ಬೇಡ, ನಮಗೆ ಅಂತಿಗೆ ಸಾಕಾಗಿ ಹೋಗಿದೆ. ಈ ರೈತರ ಪರವಾಗಿ ನಿಜವಾದಂಥ ಸರ್ಕಾರಗಳು ಇದ್ದಿದ್ರೆ ಈ ರೀತಿ ರೈತರಿಗೆ ಪರಿಸ್ಥಿತಿ ಬರ್ತಿತ್ತೆ ಹೇಗೆ? ಖಂಡಿತ ಬರ್ತಾ ಇರಲಿಲ್ಲ ಸರ್. ಇನ್ನೊಂದು ವಿಚಾರ, ಪ್ರಮುಖವಾಗಿ ರಾಜ್ಯಾದ್ಯಂತ ಬೆಳಗಾವಿ, ಬಾಗಲಕೋಟೆ, ಕಲಬುರಗಿ ಹೀಗೆ ಸಾಕಷ್ಟು ಕಡೆಗಳಲ್ಲಿ ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಿದ್ರು. 1-2 ದಿನಗಳ ಹೋರಾಟ ಅಲ್ಲ ಸರ್, 8-10 ದಿನಗಳ ಹೋರಾಟವನ್ನು ನಡೆಸಿದ್ರು ಕೂಡ ಸರ್ಕಾರ ಕೊನೆಗೆ ಎಚ್ಚೆತ್ತುಕೊಳ್ಳುತ್ತೆ. ಸಾಲು ಸಭೆಗಳನ್ನ ಮಾಡಿ ಇಷ್ಟೆಲ್ಲ ಹೋರಾಟಗಳು ನಡೆದ್ರು ಕೂಡ ಸರ್ಕಾರ ಯಾಕೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಇಷ್ಟು ತಡವಾಗಿ ಸ್ಪಂದಿಸ್ತು? ಎಷ್ಟೊತ್ತು ಇವರು ಚಳವಳಿ ಮಾಡ್ಬೋದು ಅನ್ನೋಂಥ ಇದನ್ನು ನೋಡ್ಕೊಂಡ್ರು ಅವರು. ಈಗ ನಿಮ್ಮ ಮಾಧ್ಯಮಗಳ ಒಂದು ಸಹಕಾರದಿಂದ ಎಲ್ಲ ಸಂಘ ಸಂಸ್ಥೆಗಳು ಬೆಂಬಲ ಕೊಟ್ಟು, ವಕೀಲರ ಸಂಘ ಬೆಂಬಲ ಕೊಟ್ಟಿದ್ದು, ವಿದ್ಯಾರ್ಥಿಗಳ ಸಂಘ, ವಿದ್ಯಾರ್ಥಿನಿಯರು ಎಲ್ಲ ಬಂದು ಬೀದಿಗೆ ಬಂದರು. ಇನ್ನು ರಾಜ್ಯವ್ಯಾಪಿ ಸಂಘಟನೆ ಆಗೋದ್ರಲ್ಲಿ ಇದರ ಏನು ಸಂದೇಹನೇ ಇಲ್ಲ ಅನ್ನೋಂಥ ಒಂದು ಮಟ್ಟಕ್ಕೆ ಬಂತು ಸರ್ಕಾರ. ಯಾಕೆಂದರೆ ರೈತ ಮುಖಂಡರು ಅಲ್ಲಿ ಹೇಳ್ತಾ ಇದ್ದರು, ನನಗೆ ಅನಾರೋಗ್ಯದ ಕಾರಣ ನನಗೆ ಅಲ್ಲಿ ಹೋಗಿ ಭಾಗವಹಿಸಲಿಕ್ಕೆ ಆಗಲಿಲ್ಲ.
ಆಗಲಿಲ್ಲ. ಆದರೆ ಪ್ರತಿನಿತ್ಯ ಅದನ್ನೆಲ್ಲ ಗಮನಿಸ್ತಾ ಇದ್ದೆ. ಅಲ್ಲಿ ಏನು ನಡೀತಾ ಇತ್ತು ಅಂತಂದರೆ ಅದಕ್ಕೆಲ್ಲ ನಮ್ಮ ಪುನಃ ಧನ್ಯವಾದ ಹೇಳುವುದು ನಿಮ್ಮ ಮಾಧ್ಯಮಗಳಿಗೆ ನಾನು. ಯಾಕೆಂದರೆ ಮಾಧ್ಯಮಗಳ ಮುಖಾಂತರ ಯಾವ ರೀತಿ ವ್ಯಾಪಿಸ್ತಂತಂದರೆ ಆ ರೀತಿ ವ್ಯಾಪಿಸಿ ಸರ್ಕಾರ ನಡಗಲಿಕ್ಕೆ ಪ್ರಾರಂಭ ಆಯಿತು. ಇನ್ನು ಮೇಲೆ ಗತ್ಯಂತರ ಇಲ್ಲ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದು ತಿಳ್ಕೊಂಡ್ರು. ಇನ್ನು ಮೇಲೆ ಗತ್ಯಂತರ ಇಲ್ಲ, ಯಾಕಂತಂದ್ರೆ ನಾವು 50 ಲಕ್ಷ ಜನ ಸೇರಿ ನಾವು ರಸ್ತೆ ಹೋಗೋ ಚಳವಳಿ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆ ರೈತ ಮುಖಂಡರು ಮಾಡ್ತಾಯಿದ್ರು. ಆವಾಗ ಇದು ಇವರು ಮಾಡವ್ರನ್ನೇ ಅನ್ನುವಂಥ ಒಂದು ಗೊತ್ತಾಗಿ ಆವಾಗ ಅನಿವಾರ್ಯವಾಗಿ ಸರ್ಕಾರ ಮಾತುಕತೆಗೆ ಬನ್ನಿ ಅಂತ ಆಗ ಮಂತ್ರಿಗಳು ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅನಿವಾರ್ಯವಾಗಿ ಸರ್ಕಾರ ಮಣಿಲೇಬೇಕಾಯಿತು. ಮಣಿಯಲ್ಲ ಅಂತಂದಿದ್ರೆ ಚಳವಳಿ ಇಟ್ಟು ನೋಡ್ತಿದ್ರು ಸರ್ ನೀವು. ಚಳವಳಿ ಯಾವ ಮಟ್ಟಕ್ಕೆ ಹೋಗ್ತಾ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ, ರಾಜ್ಯದ ಜನತೆ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ರೈತರಿಗೆ. ಯಾಕಂದರೆ ಅನ್ನದಾತರ ಪರಿಸ್ಥಿತಿ ಸಂಕಟ ಎಲ್ಲ ನೋಡಿಬಿಟ್ಟಿದ್ದಾರೆ, ಎಲ್ಲ ಕೇಳಿಬಿಟ್ಟಿದ್ದಾರೆ. ಅಂದ್ಕೊಳ್ಳಿ ಎಲ್ಲರೂ ರೈತರಿಗೆ ಬೆಂಬಲ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಇನ್ನು ಇದು ಅನಿವಾರ್ಯ ಅಂತ ಗೊತ್ತಾದ ಕೂಡಲೇ ಅಂತಂದ್ರೆ ಆವಾಗ ಸರ್ಕಾರ ಮಣಿಲೇಬೇಕಾಯಿತು. ಸರ್, ಈಗ ಮಹಾರಾಷ್ಟ್ರದಲ್ಲಿ ಕಬ್ಬು ಬೆಳೆಗಾರರಿಗೆ 3,600 ರೂಪಾಯಿ ಕೊಡ್ತಾರೆ. ಕರ್ನಾಟಕದಲ್ಲಿ ಮಾತ್ರ 3,300 ರೂಪಾಯಿ. ಸಾಕಾಗತ್ತಾ ನಮ್ಮ ರಾಜ್ಯದ ರೈತರಿಗೆ? ಸಾಕಾಗೋಲ್ಲ ಸರ್. 3,300 ರೈತರಿಗೆ ಅವರು ಕೊಟ್ಟರು ಸಹಿತ ಈಗ ಅಲ್ಲಿ ಮಹಾರಾಷ್ಟ್ರದಿಂದ ಅಲ್ಲಿಂದ ತೋಡ್ನಿ ಗ್ಯಾಂಗ್ ಅಂತ ಬರ್ತಾವೆ. ಕಬ್ಬು ಕಟಾವು ಮಾಡಲಿಕ್ಕೆ ಕೂಲಿ ಕಾರ್ಮಿಕರು ಬರ್ತಾರೆ. ಆ ಕೂಲಿ ಕಾರ್ಮಿಕರಿಗೆ ರೈತ ಈಗ ಸ್ಟಾರ್ಟಿಂಗ್ ಒಂದು ಟನ್ನಿಗೆ 300 ರೂಪಾಯಿ ಕೊಡ್ತಾನೆ ಕಟಾವು ಮಾಡಿದ್ದಕ್ಕೆ. ಆಮೇಲೆ 400 ರೂಪಾಯಿ ಕೊಡ್ತಾನೆ, ಆಮೇಲೆ 500 ಕೊಡ್ತಾನೆ. ಹಂತವಾಗಿ ಅವ್ರು ಹೆಂಗೆ ದಿವಸ ಹೆಚ್ಚಕ್ಕೊಂತ ಹೋಗೋಲ್ಲ, ಹಂಗಂಗೆ ಲಾಸ್ಟ್ ಸಿಕ್ಕಂಥ ರೈತನ ಗೋಳಂತೂ ಹೇಳ್ತಿರೋದು ಆ 1,000 ರೂಪಾಯಿ ಅನಿವಾರ್ಯ ಕೊಡ್ತಾನವ. ಯಾಕಂದರೆ ಅಲ್ಲಿ ಕಬ್ಬೆಲ್ಲ ಒಣಗಿ ಹೋಗಿರ್ತೈತಿ, ಟನ್ನೇಜ್ ಬರೋದಿಲ್ಲ. 10 ಟನ್ ಆಗೋದು 5 ಟನ್ ಆಗ್ತೈತಿ. ಆವಾಗ ರೈತನ ಪರಿಸ್ಥಿತಿ ಏನಾಗ್ಬೋದು ಸರ್? ಅವಾಗ 1,000ವರೆಗೆ ಕೊಟ್ಟಂಥವ್ರದ ರೈತರು ಮುಂದೆ ಅವಾಗ ಸಿಕ್ತಿಟ್ಟು ಸರ್. ಅವಾಗ ಧಾರಣೆಯೂ ಕಡಿಮೆ ಸಿಕ್ತು, ಮತ್ತು ಇಳುವರಿ ಹೊಲದೊಳಗೆ ಕಬ್ಬಿನ ಇಳುವರಿನೂ ಏಕದಮ್ ಅರ್ಧ ಸಿಕ್ತು. ಆಮೇಲೆ ಕೊನೆಗೆ ಹೋದಂಥ ಫ್ಯಾಕ್ಟ್ರಿಯವರು ರೇಟ್ ಮುಂದೆ ಫ್ಯಾಕ್ಟ್ರಿ ಚಾಲು ಆಗೋ ಮುಕ್ಕಟ್ಟನ್ನು ದುಡ್ಡು ಕೊಡ್ತಾರೆ, ಒಬ್ಬೊಬ್ಬರು ಕೊಡೋದೇ ಇಲ್ಲ. ಯಾಕೆಂತಂದ್ರೆ ರೈತನ ಪರಿಸ್ಥಿತಿ, ರೈತನ ಗೋಳ ಅದೇನು ಸಣ್ಣ ಗೋಳ ಅಲ್ಲ ಸರ್ ರೈತಂದ. ಸರ್, ಕಬ್ಬು ಬೆಳೆಗಾರ ನಿಜವಾಗಿ ಅನುಭವಿಸ್ತಾ ಇರುವಂತ ಸಮಸ್ಯೆಗಳೇನು? ಆತ ಬೆಳೆದಂತ ಬೆಳೆ ಕೈಗೆ ಬರ್ತಾ ಇದೆಯಾ? ಆತನಿಗೆ ಲಾಭ ಆಗ್ತಾ ಇದೆಯಾ? ಹೇಗೆ ಸರ್? ಲಾಭ ಆಗ್ತಾ ಇಲ್ಲ ಸರ್. ಲಾಭ ಅಂತೂ ರೈತರಿಗೆ ಲಾಭ ಅಂತೂ ಇಲ್ಲವೇ ಇಲ್ಲ. ಯಾಕಂತಂದರೆ ಈಗ ಎಲ್ಲ ಕಾಸ್ಟ್ಲಿ ಸರ್. ಈಗ ಎಲ್ಲ ಕಾಸ್ಟ್ಲಿ. ರೈತ ಬೆಳೆದಂಥ ಬೆಳೆಗೆ ಒಂದು ಬಿಟ್ಟರೆ ಎಲ್ಲ ಕಾಸ್ಟ್ಲಿ ಇವೆ. ಈಗ ಇಂಥ ಕಾಸ್ಟ್ಲಿ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಲಾಭ ಅನ್ನೋ ಮಾತು ಸುಳ್ಳು. ರೈತ ನಾ ಹೇಳ್ತಾ ಇದ್ನಲ್ಲ ಸರ್, ಅವ ದುಡ್ದು ಕೂಲಿ ಅವನಿಗೆ ಸಿಗ್ತಾ ಇಲ್ಲ. ರೈತ ಕಾರ್ಮಿಕರು ಸುಖವಾಗಿದ್ದಾರೆ. ಹೊಲದಲ್ಲಿ ಏನು ಕೆಲಸ ಮಾಡ್ತಾರಲ್ಲ ರೈತ ಕಾರ್ಮಿಕರು ಅವರು ಸುಖವಾಗಿದ್ದಾರೆ. ಯಾಕೆಂದರೆ ಅವ್ರಿಗೆ ಸರ್ಕಾರದಿಂದಲೂ ಸಹಾಯ ಸಿಗ್ತದೆ, ಮತ್ತು ಅಲ್ಲಿ ಅವ್ರಿಗೆ ಕೂಲಿ ದರನೂ ಹೆಚ್ಚಿಗಿದೆ. ಮತ್ತು ಹೀಗಾಗಿ ಮತ್ತು ಅವ್ರು ಎಷ್ಟು ಅಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಮೊದಲಿನ ಅರ್ಧ ಕೆಲಸ ಮಾಡೋದಿಲ್ಲ. ಈಗ ಮೊದಲು ಏನು ಕೆಲಸ ಮಾಡ್ತಿದ್ರಲ್ಲ ಆ ಥರ ಅರ್ಧ ಕೆಲಸ ಮಾಡೋದಿಲ್ಲ ಈಗ ಅಂತಂದರೆ. ಹೀಗಾಗಿ ರೈತಿಗೆ ನಮಗೆ ಈ ಹಾಳಾದ ಒಕ್ಕಲ್ತನ ಸಾಕು ಅನ್ನೋಂಥ ಮಟ್ಟಿಗೆ ಬಂದುಬಿಟ್ಟಿದ್ದಾರೆ ಸರ್. ಈಗ ಹೇಳ್ತಾ ಇದ್ರಿ ನೀವು ಕೂಡ, ಪ್ರಮುಖವಾಗಿ ರೈತರಿಗೆ ಇರುವಂಥ ಸಮಸ್ಯೆಗಳು ಏನೇನು ಅಂತ ಹೇಳಿದ್ರೆ, ಸಕ್ಕರೆ ಕಾರ್ಖಾನೆಯವರು ಸರಿಯಾಗಿ ಹಣ ಕೊಡಲ್ಲ, ಬಾಕಿ ಹಣವನ್ನು ಬಿಡುಗಡೆ ಮಾಡಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಹೋರಾಟ. ಈ ಹಿಂದೆಯೂ ಕೂಡ ರೈತರು ಈ ಸಂಬಂಧ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸರಿಯಾಗಿ ಹಣ ಕೊಡ್ತಾ ಇದ್ದಾರೆ ಸರ್ ಸಕ್ಕರೆ ಕಾರ್ಖಾನೆಯವರು? ಒಂದೊಂದು ಫ್ಯಾಕ್ಟ್ರಿಗೆ ಕೊಡ್ತಾ ಇದ್ದಾರೆ, ಒಂದೊಂದು ಫ್ಯಾಕ್ಟ್ರಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಸರ್. ಒಂದೊಂದು ಫ್ಯಾಕ್ಟ್ರಿಗೆ ಸರಿಯಾಗಿ ಕೊಡ್ತಾ ಇಲ್ಲ. ಆಗೋ ಈಗ ಮಾಡ್ಕೊಂತ ರೈತ ಬೆಳಿಬೇಕಾದ್ರೆ ಸಾಲ ಶೂಲ ಮಾಡಿ ಬೆಳಿತಾನೆ ಸರ್. ಬೆಳಿತಾನೆ. ಅದು ಸಕಾಲಕ್ಕೆ ಅವ್ನಿಗೆ ದುಡ್ಡು ಸಿಗಲಿಲ್ಲ ಅಂತಂದರೆ ಬಡ್ಡಿಗೆ ಬೆಳೀತೈತೆ ಸರ್. ಅದು ಬಡ್ಡಿಗೆ ಬೆಳೆದ ಆ ಮದ್ದು ದೊಡ್ಡದಾಗ್ತೈತಿ. ಆ ಮದ್ದು ದೊಡ್ಡದಾದಾಗ ಮತ್ತೆ ರೈತ ಸಾಲದಲ್ಲಿ ಸಿಗಬೇಕು. ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ನಡೀತು. ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ, ಬೆಳಗಾವಿಯಲ್ಲೂ ಕೂಡ ರೈತರು ಹೋರಾಟವನ್ನ ಮಾಡಿದ್ರು, ಬಾಗಲಕೋಟೆಯಲ್ಲೂ ಹೋರಾಟವನ್ನ ಮಾಡಿದ್ರು, ಕಲಬುರಗಿಯಲ್ಲೂ ಹೋರಾಟವನ್ನ ಮಾಡಿದ್ರು. ಈ ಹೋರಾಟ ರಾಜಕೀಯ ಪ್ರೇರಿತ ಎನ್ನುವಂಥ ಆರೋಪಗಳು ಬಂತು ಸರ್. ನೀವೇನು ಹೇಳ್ತೀರಾ? ಇಲ್ಲ ಸರ್, ಖಂಡಿತ ಇಲ್ಲ. ಹಂಗೆ ಆರೋಪ ಮಾಡೋರು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆಂತಂದರೆ ಈಗ ಅಲ್ಲಿ ಹರ್ಲಾಪುರ ಕ್ರಾಸಿನಲ್ಲಿ ಈಗ
ಮುಖಂಡತ್ವ ವಹಿಸಿದಂಥ ಆ ಮುಖಂಡರ ಮಾತುಗಳನ್ನ ಕೇಳಿದರೆ ಅವರು ನಿಜವಾಗಿಯೂ ರಾಜಕೀಯ ಪ್ರೇರಿತವಾದಂಥ ವ್ಯಕ್ತಿಗಳು ಅಲ್ಲವೇ ಅಲ್ಲ. ನಿಜವಾಗಿಯೂ ರೈತ ಚಿಂತಕರಿದ್ದಾರೆ, ನಿಜವಾಗಿಯೂ ರೈತ ಸಂಘಟಕರಿದ್ದಾರೆ. ಮತ್ತು ಈಗ ಅವರು ಏನು ಸಂಘಟನೆ ಮಾಡ್ತಾ ಇದ್ದಾರಲ್ಲ, ಅವರ ಒಂದು ಮನಸ್ಥಿತಿಯನ್ನು ನೋಡಿದರೆ, ಅವರ ಧೋರಣೆಯನ್ನು ನಾವು ವಿಚಾರ ಮಾಡಿದರೆ, ಈ ಸಂಘಟನೆ ರಾಜ್ಯ ತುಂಬೆಲ್ಲ ವ್ಯಾಪಿಸೋದ್ರಲ್ಲಿ ಬಹಳ ದಿವಸ ಬೇಕಾಗಿಲ್ಲ. ಓಕೆ, ವ್ಯಾಪಿಸಿದೆ, ಆಲ್ರೆಡಿ ವ್ಯಾಪಿಸಿದೆ. ಇನ್ನು ನೋಡಲ್ಲ ಇನ್ನು. ಯಾಕೆಂದರೆ ಈಗ ನಾನೇ ಹೇಳ್ತೇನೆ ನಿಮಗೀಗ, ನಾನು ಹೋರಾಟ ಮಾಡಿ 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 ಈ ವಸ್ತ್ರ ನಾನು ತೆಗೆದು ಗೂಟಕ್ಕೆ ಹಾಕಿದ್ದೀನಿ ನಾನು ಇದನ್ನು. ಈಗ ನಿಸ್ವಾರ್ಥ ಮುಖಂಡರ ಒಂದು ಮಾತುಗಳನ್ನ ಕೇಳಿ ಇನ್ನು ಅನಿವಾರ್ಯತೆ ಇದೆ. ನಾವಿನ್ನು ಪೀಳಿಗೆ ಮತ್ತೆ ನಾವು ಪುನಃ ಇಳಿಬೇಕು. ಯಾಕೆಂತಂದರೆ ಸ್ವಾಭಿಮಾನದಿಂದ ರೈತರು ಬದುಕಬೇಕಾಗಿದೆ. ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಈ ನಮ್ಮ ಸ್ವಾಭಿಮಾನಕ್ಕೆ ಇಲ್ಲಿವರೆಗೆ ಯಾವ ಸರ್ಕಾರಗಳನ್ನು ಸ್ಪಂದಿಸಲ್ಲ, ಧಕ್ಕೆನೇ ಕೂಡ ಬಂದಿದ್ದಾವೆ. ಅದಕ್ಕೆ ನಮ್ಮ ಸ್ವಾಭಿಮಾನವನ್ನು ನಾವು ಉಳಿಸ್ಕೋಬೇಕಾದ್ರೆ ಅನಿವಾರ್ಯವಾಗಿ ನಾವು ಸಂಘಟಕರ ಆಗಲೇಬೇಕು. ನಾವು ರಾಜ್ಯ ತುಂಬೆಲ್ಲ ಸಂಘಟನೆ ಮಾಡಿ 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 ಆಮೇಲೆ ನೋಡಿ, ಇದು ಟೀಕಾ ಮಾಡೋರಿಗೆ ಗೊತ್ತಾಗುತ್ತೆ ಇದು ರಾಜಕೀಯ ಅಥವಾ ಸಂಘಟನೆ ಅಥವಾ ಇದು ನಿಜವಾದ ಸಂಘಟನೆ ಆಯಿತು. ಇದು ರಾಜಕೀಯ ಪ್ರೇರಿತ ಸಂಘಟನೆ ಅಲ್ಲವೇ ಅಲ್ಲ ಸರ್ ಇದು. ಮತ್ತು ಇದು ಈ ಅವ್ರ ಮುಖಂಡರ ಮಾತುಗಳನ್ನ ಕೇಳಿದರೆ ಈ ಸಂಘಟನೆ ರಾಜಕೀಯಗೊಳಿಸೋದಿಲ್ಲ. ಅವರು ರಾಜಕೀಯಗೊಳಿಸೋದಿಲ್ಲ. ಮತ್ತು ನಿಜವಾಗಿಯೂ ಒಂದು ರೈತರ ಸಲುವಾಗಿ ಹಿತಚಿಂತನೆ ಮಾಡುವಂಥ ಮುಖಂಡ ಇದ್ದಾರೆ ಅವರು. ಅವರ ಮಾತುಗಳನ್ನ ಕೇಳಿದರೆ ಅದಕ್ಕೋಸ್ಕರ ಇದು ರಾಜಕೀಯ ಪ್ರೇರಿತ ಸಂಘಟನೆ ಅಲ್ಲವೇ ಅಲ್ಲ ಸರ್. ಸರ್, ಈಗ ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರ, ಈ ನಿರ್ಧಾರ ನಿಮಗೆ ಖುಷಿ ಕೊಟ್ಟಿದೆಯಾ? ರೈತರಿಗೆ ಖುಷಿ ಕೊಟ್ಟಿದೆಯಾ? ಕಬ್ಬು ಬೆಳೆಗಾರರಿಗೆ ತೃಪ್ತಿ ಕೊಟ್ಟಿದೆಯಾ? ಹೇಗೆ? ಈಗ ಖುಷಿ ಅಂತಂದರೆ ನಿಜವಾಗಿಯೂ ತೃಪ್ತಿಯಾಗಿಲ್ಲ ಸರ್. ನಿಜವಾಗಿ ತೃಪ್ತಿಯಾಗಿಲ್ಲ. ಯಾಕೆಂತಂದ್ರೆ ರೈತರು ಕೇಳಿದ್ದೆಷ್ಟು? 3500. 3500 ಕೊಡಲಿಕ್ಕೆ ಇವ್ರಿಗೆ ಏನೂ ತೊಂದರೆನೇ ಇಲ್ಲ. ಯಾಕೆಂತಂದರೆ ನಾನು ಒಬ್ಬ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ನಡೆಸ್ತಾಯಿದ್ದೇನೆ. MKO ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಆ ಫ್ಯಾಕ್ಟ್ರಿಯಲ್ಲಿ ನಾನು ಡೈರೆಕ್ಟ್ರಾಗಿ ವೈಸ್ ಚೇರ್ಮನ್ ಆಗಿ ನಿಸ್ವಾರ್ಥದಿಂದ ಒಂದು ಪೈಸೆ ತಿನ್ನದೆ ಅಲ್ಲಿ ತಿನ್ನುಗೊಡದೆ, ತಿಂದು ಗೊಟ್ಟಿಲ್ಲ, ಆ ರೀತಿ ನಾನು ಅಲ್ಲಿ ಕಾರ್ಖಾನೆ ನಡೆಸಿದನು. ನನಗೆ ಬಹಳಷ್ಟು ನನಗೆ ಗೊತ್ತು. ಹಗಲು ರಾತ್ರಿ ಶ್ರಮಪಟ್ಟು ನಾವು ಅದನ್ನು. ಈಗ 3500 ಕೊಡಲಿಕ್ಕೆ ಏನು ತೊಂದರೆನೇ ಇದ್ದಿದ್ದಿಲ್ಲ. ಯಾಕೆಂದರೆ ಪಕ್ಕದ ರಾಜ್ಯದವರು ನಮ್ಮ ಕಬ್ಬು ಓದು ಅವರು 3500 ಕೊಡ್ತಾರೆ ನಮಗೆ. ಮಹಾರಾಷ್ಟ್ರದಲ್ಲಿ ಕೊಡ್ತಾರೆ 3600 ಕೊಡ್ತಾರೆ, 3400 ಕೊಡ್ತಾರೆ ಅವರು. ನಮ್ಮ ಕಬ್ಬು ಹೋಯ್ತಾರೆ. ಎಷ್ಟು ಲಾಂಗ್ ಆಗುತ್ತೆ ನೋಡಿ ಸರ್, ಅದು ಎಷ್ಟು ದೂರ ಆಗುತ್ತೆ. ದೂರ ಆಗಿ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅವ್ರು ಹೆಚ್ಚು ಬೀಳುತ್ತೆ. ಟ್ರಾನ್ಸ್ಪೋರ್ಟೇಷನ್ ಹೆಚ್ಚು ಕೊಟ್ಟು ನಮ್ಮ ಕಬ್ಬು ತೊಗೊಂಡು ಹೋಗಿ ಮತ್ತು ಅವ್ರು ಏನು ಮಾಡ್ತಾರೆ, ರೇಟ್ ಹೆಚ್ಚಿಗೆ ಕೊಡ್ತಾರೆ. ಮತ್ತು ಇಲ್ಲಿ ಯಾಕೆ ಕೊಡ್ಲಿಕ್ಕೆ ಆಗೋಲ್ಲ ಸರ್? ಇಲ್ಲಿ ತೃಪ್ತಿ ಅಂತಂದರೆ ಅನಿವಾರ್ಯವಾಗಿ ನಾವು ತೃಪ್ತಿ ಪಡಬೇಕಾಗಿದೆ. ಅನಿವಾರ್ಯವಾಗಿ. ಯಾಕಂತಂದರೆ ಅವರು ನಮ್ಮನ್ನು ಭಾಳ ಕಾಯಿಸಿದರು. 8-9 ದಿವಸ ಕಾಯಿಸಿದ್ರು ಅವರು. 8-9 ದಿವಸ ಕಾಯಿಸಿ ಆಮೇಲೆ 3200ಕ್ಕೆ ಬಂದರು. ಆಮೇಲೆ 250 ನಾವು ಕೊಡ್ತೀವಿ, 50 ಸರ್ಕಾರ ಕೊಡಲಿ ಅನ್ನೋಂಥ ಒಂದು ಇದು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕಾಂಪ್ರಮೈಸ್ ಮಾಡಿದರು. ಹಿಂದೆ 13-14ರಲ್ಲಿನೂ 150 ರೂಪಾಯಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅವಾಗ ಮಾನ್ಯ ಸಿದ್ದರಾಮಯ್ಯನವರು 13-14ನೇ ಸಾಲಿನಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾರಲ್ಲ, ಆ ವೇಳೆಯಲ್ಲೂ 150 ಕೊಟ್ಟಿದ್ದಾರೆ. ಈಗ ಮತ್ತೆ ಪುನಃ 50 ಕೊಟ್ಟರು ಅವರು. ಬಹುತೇಕ ಈಗ ಈ ಭಾಗ್ಯಗಳನ್ನು ಕೊಟ್ಟು ಸರ್ಕಾರ ಸಂಕಷ್ಟದಲ್ಲಿ ಇಲ್ದಿದ್ರೆ 3500 ಕೊಡಬಹುದಾಗಿತ್ತೇನೋ ಅವರು. ಯಾಕೆಂದರೆ ಸಿದ್ದರಾಮಯ್ಯನವ್ರ ಮನಸ್ಥಿತಿ ನಮ್ಮನ್ನು ನೋಡಿದರೆ, ಯಾಕಂದರೆ ಹಿಂದೆ ಅವ್ರು ಕೊಟ್ಟಿರಲ್ಲ ಸರ್ 150 ರೂಪಾಯಿ. ಈಗೂ ಕೊಡ್ಬೋದಾಗಿತ್ತು, ಅವರು ಕೊಡ್ಬೋದಾಗಿತ್ತು. ರೈತರಂತೂ ಈ 3300ಕ್ಕೆ ತೃಪ್ತಿ ಇಲ್ಲ ಸರ್. ಪಾಟೀಲ್ರೆ, ಪ್ರತಿ ಸಲ ಕೇಳಿ ಬರುವಂತ ಒಂದು ಆರೋಪ ಅಥವಾ ಚರ್ಚೆ, ರೈತರ ಹೆಸರಿನಲ್ಲಿ ರಾಜಕಾರಣಿಗಳು ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಅಂತೇಳಿ. ಬೆಳಗಾವಿ ಭಾಗ ಆಗಿರಬಹುದು ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ರಾಜಕೀಯ ನಾಯಕರದ್ದೇ ಆಗಿದೆ. ಹೀಗಾಗಿ ರೈತರಿಗೆ ಅವ್ರು ಬೆಲೆ ಕೊಡ್ತಾ ಇಲ್ಲ, ರೈತರ ಹೆಸರಿನಲ್ಲಿ ರಾಜಕೀಯ ನಾಯಕರು ತಿಂತಾ ಇದ್ದಾರೆ ಎನ್ನುವಂತ ಆರೋಪ. ಒಪ್ತೀರಾ ಇದನ್ನ? ಒಪ್ಪಂತ ಮಾತೇ ಸರ್ ಇದು, ಒಪ್ಪಂತ ಮಾತೇ. ಯಾಕೆಂತಂದರೆ ಈಗ ಮೊದಲು ಕೋಆಪರೇಟಿವ್ ಫ್ಯಾಕ್ಟ್ರಿ ಇದ್ದವು.
ಕೋಆಪ್ರೇಟಿವ್ ಫ್ಯಾಕ್ಟ್ರಿಗಳು ಯಾರು ಕೈಯಾಗಿದ್ದು? ಇವ್ರ ಕೈಯಾಗೇ ಇದ್ದು. ಆ ಕೋಆಪ್ರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಅವರು ಏನು ಮಾಡಿಬಿಟ್ರು, ನುಂಗಿ ಹಾಕಿಬಿಟ್ರು ಅಂತ ಕೂಡಲೇ ಅಂತಂದರೆ ನಾ ಹೇಳಲ್ಲ ಸರ್ ನಿಮಗೆ. ಅಲ್ಲಿ ನಾನಂತೂ ನಾ ಅಲ್ಲಿ ವೈಸ್ ಚೇರ್ಮನ್ ಇದ್ದಾಗ, ಡೈರೆಕ್ಟರ್ ಇದ್ದಾಗ, ಈ ಕಾರ್ಖಾನೆಯಲ್ಲಿ ಒಂದು ಪೈಸಾ ನಾ ತಿಂದಿದ್ದಾದ್ರೆ ನಮ್ಮ ಅಪ್ಪಗೆ ನಾ ಹುಟ್ಟಿಲ್ಲ ಅಂತ ಹೇಳ್ತಿದ್ದೆ. ನನ್ನ ಘೋಷಣೆ ಅದು. ಅಂದರೆ ತಿನ್ನವರು ತಿಂದುಬಿಟ್ಟಿಲ್ಲ, ತಿಂದವ್ರನ್ನ ಇದು ಮಾಡಲಿಲ್ಲ. ಯಾಕಂತಂದರೆ ಅಲ್ಲಿ ಸಪ್ಲೈಯರ್ಸ್ ಹೇಳ್ತಿದ್ರು ನನಗೆ, 10 ರೂಪಾಯಿ ಸಮಾನ ಒಂದು 100 ರೂಪಾಯಿ ಹಾಕಿ ಕೊಟ್ಟಂತಾರೆ ಸರ್ ಅಂತ ಹೇಳ್ತಿದ್ರು. ನಮ್ಮ ಕಾರ್ಖಾನೆಯಲ್ಲಿ ತಿನ್ನೋ ಪ್ರಮಾಣ ಕಡಿಮೆನೇ ಇತ್ತು ಮೊದಲಿಂದ. MKB ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದೊಂದು ಫ್ಯಾಕ್ಟ್ರಿಯಲ್ಲಿ 10 ರೂಪಾಯಿ ಸಮಾನ ಒಂದು 100 ರೂಪಾಯಿ ಹಾಕಿ ಕೊಡ್ರಿ ಅಂತ ಹೇಳ್ತಿದ್ರು. ಅವರೇ ಹೇಳ್ತಿದ್ರು ನನಗೆ. ನನ್ನ ಕಾಲು ಬಿದ್ದು ಹೋಗಿದ್ದಾರೆ ಅವರು. ನಿಮ್ಮನ್ನೊಬ್ಬರೇ ನಾವು ನೋಡ್ತಾ ಇರೋ ಅಂತ ಹೇಳಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತು ಈಗ ನೀವು ಕೇಳಿದ ಪ್ರಶ್ನೆಗೆ ಮತ್ತು ನಾವು ಏನು ಉತ್ತರ ಕೊಡ್ಬೇಕು ಸರ್? ನಾವು ಖಂಡಿತವಾಗ್ಲೂ ಇದೆ, ರಾಜಕೀಯ ನಾಯಕರ ಕಂಟ್ರೋಲ್ ಅಲ್ಲೇ ಸಕ್ಕರೆ ಕಾರ್ಖಾನೆಗಳು ನಡೀತಾ ಇರೋದು. ಹೌದು ಸರ್. ಅವ್ರು ನುಂಗಿ ಹಾಕಿಬಿಟ್ಟು ತಮ್ಮ ಸ್ವಂತ ಫ್ಯಾಕ್ಟ್ರಿ ಮಾಡ್ಕೊಂಡ್ಬಿಟ್ರು ಒಂದೊಂದು. ಅದರಲ್ಲಿ ನೋಡ್ರಿ, ಇನ್ನೊಂದು ಅಂತಂದರೆ ಅವರಿಗೆ 100 ಕೋಟಿ ಬೇಕು ಸರ್. ಅವರಿಗೆ ಸ್ವಲ್ಪ ಲಾಭ ಆದ ಅವ್ರಿಗೆ ತೃಪ್ತಿ ಇಲ್ಲ ಅವರಿಗೆ. ಯಾಕಂದರೆ ಅವ್ರ ಜೀವನ ಮಟ್ಟ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ 100 ಕೋಟಿ ಬೇಕು. ಅವ್ರಿಗೆ ರೈತ ಸಾಯವಲ್ಯಾಕ 100 ಕೋಟಿ ಬೇಕು ಅವರಿಗೆ. ಅಲ್ಲಿ ಹೋಗಿ ಕಾಟದಲ್ಲಿ ಮೋಸ ಮಾಡೋದು, ತೂಕದಲ್ಲಿ ಮೋಸ ಮಾಡೋದು ಸರ್. ತೂಕದಲ್ಲಿ ಮೋಸ ಮಾಡೋದು. ಒಂದು ಗಾಡಿ ಹೋದ್ರೆ 2 ಟನ್ನು 3 ಟನ್ನು 1 ಟನ್ ಹೊಡೆದ ಅವ ಪ್ರಾಮಾಣಿಕ ಅನ್ನೋದು. ಅಲ್ಲಿ ಹೊಡೆದೇ ಇದ್ದಂಥ ಫ್ಯಾಕ್ಟ್ರಿ ಅಂತಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದಾರಲ್ಲ, ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು, ಅವ್ರ ಫ್ಯಾಕ್ಟ್ರಿಯಲ್ಲಿ ಮಾತ್ರ ಹೊಡೆದಿಲ್ಲ. ಯಾಕಂತಂದ್ರೆ ಮೊದಲು ಧ್ವನಿ ಎತ್ತವ್ರು ಅವರು. ಕಾಟಾದಲ್ಲಿ ಮೋಸ ಆಗ್ತಾಯಿದೆ ಅಂತ ಧ್ವನಿ ಎತ್ತಿದವ್ರು ಅವರೇ. ತೂಕದಲ್ಲಿ ಮೋಸ ತೂಕದಲ್ಲಿ ಮೋಸ ಆಗ್ತಾಯಿದೆ ಅಂತ ಧ್ವನಿ ಎತ್ತಿದವ್ರು ಅವರು. ಧ್ವನಿ ಎತ್ತಿದವ್ರವರು ರೈತರು ಅವ್ರ ಫ್ಯಾಕ್ಟ್ರಿ ಕಬ್ಬು ಬಳಸಬೇಕು ಅಂತ ಭಾಳ ಮನಸ್ಸು ಮಾಡ್ತಾರೆ. ನಾನು ಮನಸ್ಸು ಮಾಡ್ತೀನಿ. ಹಿಂಗೆ ತೂಕದಲ್ಲಿ ಮೋಸ, ಎಲ್ಲದರಲ್ಲಿ ಮೋಸ ಮಾಡಿ ಈಗ ನೀವು ಕೇಳಿದಂಥ ಪ್ರಶ್ನೆಗೆ ಬೆಳೆ ಬೇಯಿಸ್ಕೊತಾ ಇದ್ದಾರೆ ಸರ್. ಸರ್, ಕಬ್ಬು ಬೆಳೆಗಾರರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರೆ, ನೀವು ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ಕೇಂದ್ರ ಸರ್ಕಾರಕ್ಕಾಗಲಿ ಇಡುವಂಥ ಡಿಮ್ಯಾಂಡ್ಗಳು ಏನೇನು ಬೇಡಿಕೆಗಳನ್ನು ಇಡ್ತೀರಾ ಈ ಸಂದರ್ಭದಲ್ಲಿ? ಮುಖ್ಯ ಸಮಸ್ಯೆ ಅಂತಂದರೆ ರೈತ ರೈತನ ಮಗನಿಗೆ ಕೊಡ್ತಾ ಇಲ್ಲ. ರೈತನೇ ತನ್ನ ಮಗಳನ್ನ ರೈತನ ಮಗನಿಗೆ ಕೊಡ್ತಾ ಇಲ್ಲ. ಯಾಕೆ ಸರ್ ಹೀಗೆ? ಯಾಕೆಂತಂದರೆ ರೈತ ತನ್ನ ಕಷ್ಟ ನಷ್ಟ ನೋವು ಎಲ್ಲ ಕೊಂಡ್ಕೊಂಡು ಬಿಟ್ಟು ನನ್ನ ಮಗಳು ಅಲ್ಲಿ ಹೋಗಿ ನನ್ನ ಹಾಗೆ ಇವಳು ಅಲ್ಲಿ ಪ್ರಯತ್ನಿಸೋದು ಬೇಡ ಅನ್ನುವಂಥ ಒಂದು ಮಟ್ಟಕ್ಕೆ ಬಂದು ಯಾವುದಾದ್ರೂ ನೌಕರಿ ಇರಲಿ, ಅವನು ಎಲ್ಲೇ ನೌಕರಿ ಮಾಡಲಿ, ಆ ನೌಕರಿ ನಾವು ಕೊಡ್ತೇವೆ, ನಾವು ರೈತನ ಮಗಳಿಗೆ ಕೊಡೋದಿಲ್ಲ ಅಂತ ಹೇಳಿ ಪ್ರಾರಂಭ ಮಾಡಿದೆ ಸರ್. ಇದು ಎಂಥ ಸಮಸ್ಯೆ ಸರ್? ಇದು ದೊಡ್ಡ ಸಮಸ್ಯೆ ಸರ್ ಇದು. ಯಾಕೆಂದ್ರೆ ಈಗ 35-40 ವರ್ಷ ಆದ ಯುವಕರು ಮದುವೆ ಆಗಲೇ ಕೂತಿದ್ದಾರೆ. ರೈತರಿಗೆ ಹೆಣ್ಣು ಸಿಗ್ತಾ ಇಲ್ವಾ? ಇಲ್ಲ ಸರ್, ಅವ್ರು ದುಶ್ಚಟಕ್ಕೆ ಬಲಿ ಆಗ್ತಾ ಇದ್ದಾರೆ, ಸರ ಕುಡಿತಾ ಇದ್ದಾರೆ, ಖಿನ್ನತೆ ಒಳಗಾಗಿದ್ದಾರೆ ಸರ್ ಅವರು. ಯಾಕೆ ಸರ್ ಒಬ್ಬ ರೈತ, ನಾನು ರೈತ, ಇನ್ನೊಬ್ಬ ರೈತ, ಆತನ ಮಗನಿಗೆ ನನ್ನ ಮಗಳನ್ನ ಕೊಡೋಕೆ ಯಾಕೆ ಯೋಚನೆ ಮಾಡಬೇಕು? ನನ್ನ ಕಷ್ಟ ನನ್ನ ಮಗಳಿಗೆ ಬರೋದು ಬೇಡ. ಯಾಕಂತಂದ್ರೆ ಈ ರೈತಕೇಲಿ ಏನೂ ಇಲ್ಲ. ಎಷ್ಟು ಕಷ್ಟಪಟ್ಟರು ಸಹಿತ ಇಲ್ಲಿ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನನ್ನ ಮಗಳು ಈ ರೀತಿ ಅಲ್ಲಿ ಹೋಗಿ ಕಷ್ಟಕ್ಕೆ ಒಳಗಾಗೋದು ಬೇಡ. ಅವ್ನು ಎಷ್ಟು ಪೇಮೆಂಟ್ ತೊಂಬರಲ್ಲ ನಾವು ಹೊರಗೆ ಹೋಗಿ, ಅಂಥವನಿಗೆ ನಾವು ಕನ್ಯಾ ಕೊಡಬೇಕು ಅಂತ ಇಟ್ಕೊಂಡು ಕೂಡ್ತಾ ಇದ್ದಾರೆ. ಇದು ದೊಡ್ಡ ಸಮಸ್ಯೆ. ನಾವು ಈಗ ಹಳ್ಳಿಗೆ ಹೋಗಿ ಈ ರೈತ ಸಂಘಟನೆ ಮುಖಾಂತರ ರೈತರ ಮನಸ್ಸು ಒಲಿಸ್ಬೇಕು ಅಂತ ನಾ ಮನಸ್ಸು ಮಾಡ್ಕೊಂಡಿದ್ದೀನಿ ಸರ್. ಸರ್, ಈಗ ಹೊಸ ಬೆಳೆ ಪದ್ಧತಿ ಎಲ್ಲ ಬರ್ತಾ ಇದೆ ಸರ್. ಅಂಥ ಬೆಳೆಗಳನ್ನು ಬೆಳೆದು ರೈತ ಕೂಡ ಒಂದು ಉತ್ತಮ ಫಸಲನ್ನು ತೆಗಿಬೋದಲ್ವ ಸರ್? ಫಸಲ್ ತೆಗಿಬೇಕಂತಂದ್ರೆ ಸರ್, ಉತ್ತಮ ಫಸಲ್ ತೆಗಿಬೇಕಂತಂದ್ರು ಮೊದಲನೇ ಮಾತು ರೈತನ ಹತ್ರ ದುಡ್ಡು ಬೇಕು. ಮೊದಲನೇದ್ದು. ಈಗ ರೈತನ ಹತ್ರ ದುಡ್ಡನ್ನು ಬರೆದಿದ್ರೆ ಫಸಲ್ ಹೆಂಗೆ ತೆಗಿತಾನೆ ಸರ್ ಅವ? ಮತ್ತು ಇನ್ನೊಂದು ಸಮಸ್ಯೆ ಅಂತಂದರೆ ಈಗ ಈ ಯೂರಿಯಾ ಮತ್ತು ಫರ್ಟಿಲೈಸರ್ ಎಲ್ಲ ಹಾಕಿ ಮತ್ತು ಲೇಬರ್ ಸಿಗದಿದ್ದಕ್ಕೆ ಕಳ್ಳನಾಶಿಗೆ ಹೊಡೆಯುವಂಥ ಒಂದು ಪರಿಸ್ಥಿತಿ ತಂದಿಟ್ಟರು. ಕಳ್ಳನಾಶಿಗೆ ಹೊಡಿತಾರೆ ರೈತರು. ಯಾಕೆಂದರೆ ಅನಿವಾರ್ಯಕ್ಕೆ ಒಳಗಾದರು. ಯಾಕಂದರೆ ಅಲ್ಲಿ ಕಳೆ ತೆಗಿಲಿಕ್ಕೆ, ಕಸ ತೆಗಿಲಿಕ್ಕೆ ಕೂಲಿ ಆಳುಗಳು ಬರ್ತಾ ಇಲ್ಲ. ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇವೆ. ಅದಕ್ಕೋಸ್ಕರ ಅವರು ಆರಾಮಿದ್ದಾರೆ. ಅವರು ಬಂದರೂ ಸಹಿತ ಹೆಚ್ಚಿಗೆ ಪೇಮೆಂಟ್ ಕೇಳ್ತಾರೆ. ಮುಂದೆ ಅಲ್ಲಿ ಕೆಲಸ ಸರಿ ಮಾಡೋದಿಲ್ಲ ಅಂತ ರೈತ ಏನು ಮಾಡ್ತಾ ಇದ್ದಾನೆ? ಕಳ್ಳನಾಶಿಗೆ ಹೊಡಿತಾ ಇದ್ದಾನೆ. ಆ ಕಳ್ಳನಾಶಿಗೆ ಹೊಡೋದ್ರಿಂದ
ಮತ್ತು ಇಲ್ಲಿ ಯೂರಿಯಾ ಮತ್ತು ಫರ್ಟಿಲೈಸರ್ ಬಳಸೋದ್ರಿಂದ ಭೂಮಿ ಎಲ್ಲ ತನ್ನ ಸತ್ವವನ್ನು ಕಳ್ಕೊಂಡು ಬಿಟ್ಟಿದೆ. ಈಗ ಸಾವಯವ ವ್ಯವಸಾಯಕ್ಕೆ ನಾವು ಒಳಗಾಗಬೇಕು. ನಾವು ಸಾವಯವಕ್ಕೆ ನಾವು ಹೆಚ್ಚಿಗೆ ಒತ್ತು ಕೊಡಬೇಕು. ಸಾವಯವಕ್ಕೆ ಒತ್ತು ಕೊಡಬೇಕಾದ್ರೆ ಅದಕ್ಕೆ ಸರ್ಕಾರ ಭಾಳ ಮುಂದಾಗಬೇಕು ಸರ್. ಸರ್ಕಾರ ರೈತರಿಗೆ ಈ ಕೊಡೋವಂಥ ಸೌಲಭ್ಯಗಳು ಏನೂ ಅಲ್ಲ ಸರ್. ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಕೊಡ್ಬೇಕು ಸರ್ಕಾರ. ಸಾಕಷ್ಟು ಸೌಲಭ್ಯಗಳು ಕೊಡಬೇಕು. ಎಲ್ಲ ಸಬ್ಸಿಡಿ ರೂಪದಲ್ಲಿ ಕೊಡಬೇಕೆಲ್ಲ. ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ರು, ರೈತರಿಗೊಂದು ಗ್ಯಾರಂಟಿ ಯಾವ ಗ್ಯಾರಂಟಿ ಬೇಕಿತ್ತಲ್ವಾ ಸರ್? ಯಾವ ಗ್ಯಾರಂಟಿ ಇಲ್ಲ ಸರ್ ರೈತರಿಗೆ. ನೋಡಿ ಸರ್, ಧನ್ಯವಾದ ನಿಮಗೆ ಈ ಪ್ರಶ್ನೆ ಕೇಳಿದ್ದಕ್ಕೆ. ಯಾಕೆಂತಂದರೆ ಈ ಬಗ್ಗೆ ಚಿಂತನೆ ಇಲ್ಲ ಸರ್. ಈ ಬಗ್ಗೆ ಚಿಂತನೆ ಇಲ್ಲ ಸರ್ಕಾರದ್ದು. 4-5 ಗ್ಯಾರಂಟಿಗಳು ಮಾಡಿದರು. 5 ಗ್ಯಾರಂಟಿ ಮಾಡಿದರು. 5 ಗ್ಯಾರಂಟಿ ಮಾಡಿಕಾಸ ಸರ್ಕಾರ ರೈತರಿಗೆ ಒಂದರ ಗ್ಯಾರಂಟಿ ಕೊಟ್ಟರೆ ಇವರು ಇಲ್ಲ. ರೈತರಿಗೆ ಕೊಡಲಿಲ್ಲ. ರೈತರಿಗೆ ಗ್ಯಾರಂಟಿ ಬೇಕಾಗಿಲ್ಲ. ಬೆಳೆಗೆ ಯೋಗ್ಯ ಬೆಲೆ ಕೊಡ್ರಪ್ಪ ನಮಗಂತ ನಾವು ಕೇಳ್ತಾ ಇದ್ದೇವೆ. ಅದಂತೂ ಅವ್ರಿಗೆ ಸಾಧ್ಯ ಇಲ್ಲ. ಅದಕ್ಕೆ ಹೇಗೆ ಮಾಡೋದು ಸರ್? ಅನಿವಾರ್ಯವಾಗಿ ನಾವು ಸ್ವಾಭಿಮಾನದಿಂದ ಸ್ವಾವಲಂಬಿ ನಾವು ಬದುಕಬೇಕಾದ್ರೆ ನಾವು ರಾಜ್ಯದ ತುಂಬ ದೇಶದ ತುಂಬ ಎಲ್ಲ ರೈತರೆಲ್ಲ ಸಂಘಟಕರಾಗಿ ಸರ್ಕಾರ ಹೇಳಂದು ಹೇಳ್ಬೇಕು, ಕೂಡಬೇಕು. ಕಿಂಗ್ ಮೇಕರ್ ಆಗಿ ಸರ್ಕಾರ ಹೇಳಂದು ಹೇಳ್ಬೇಕು, ಕೂಡಬೇಕು. ಆವಾಗ ಮಾತ್ರ ರೈತರಿಗೆ ಒಂದು ಸಿಗ್ತೈತಿ, ಇಲ್ದ್ರೆ ಸಿಗೋದಿಲ್ಲ ಸರ್. ಧರ್ಮಗೌಡ ಪಾಟೀಲ್ರೆ, ನೀವು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯಲ್ಲೂ ಕೂಡ ಇದ್ದವರು. ಅಲ್ಲಿಂದ ಇಲ್ಲಿ ತನಕ ನಿರಂತರ ಹೋರಾಟ, ಸಾಕಷ್ಟು ವರ್ಷಗಳ ಹೋರಾಟ, ಅದೆಷ್ಟೋ ಜನ ಅನ್ನದಾತರನ್ನ ಸಂಘಟಿಸಿದಂಥ ಕೀರ್ತಿ ನಿಮಗಿದೆ. ಸಾಕಷ್ಟು ಹೋರಾಟಗಳಲ್ಲೂ ಕೂಡ ಭಾಗಿಯಾಗಿದ್ದೀರಿ. ಅಂದಿನಿಂದ ಸಮಸ್ಯೆಗಳು ಇಂದಿನ ತನಕವೂ ಇದೆ. ಸಮಸ್ಯೆಗಳ ಹೋರಾಟದಿಂದ ಕಮ್ಮಿ ಆಗಬೇಕಿತ್ತು, ಸರ್ಕಾರ ಸ್ಪಂದಿಸಬೇಕಿತ್ತು. ಅಂದಿನಿಂದ ಇಂದಿನ ತನಕ ರೈತರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಿಲ್ಲ ಎನ್ನುವಂಥದ್ದು ಸರಿಯಾಗಿ ಗೊತ್ತಾಗ್ತಾ ಇದೆ. ಗುಂಡೂರಾವ್ ಸರ್ಕಾರ ಇದ್ದಾಗ ಕಬ್ಬನ್ ಪಾರ್ಕದಲ್ಲಿ ಸುಮಾರು 10 ಲಕ್ಷ ಜನ ರೈತರು ಸೇರಿದ್ದೀವಿ. ಅವಾಗ HS ರುದ್ರಪ್ಪನವರು ಸಂಘದ ಅಧ್ಯಕ್ಷರಿದ್ದರು, ಮತ್ತು ನಂಜುಂಡಸ್ವಾಮಿಯವರು ಹೋರಾಟ ಸಮಿತಿ ಸಂಚಾಲಕಿದ್ದರು, ಸುಂದರೇಶ್ ಅವರು ಪ್ರಧಾನ ಕಾರ್ಯದರ್ಶಿ ಇದ್ದರು. ಒಳ್ಳೊಳ್ಳೆ ಎಲ್ಲ ಮಹಾನ್ ಚಿಂತಕರ ಸಮೂಹನೇ ಇತ್ತು. ಸಮೂಹನೇ ಇದ್ದಾಗ ಅಲ್ಲಿ ಪ್ರಮಾಣ ಮಾಡಿದ್ದೇವೆ. ಎಲ್ಲರೂ ಮಾಡಿಸಿದ್ರು ಅವರು. ನಾವು ಪ್ರಮಾಣ ಮಾಡ್ತಾಯಿದ್ದೇವೆ, ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದಂಥ ಬೆಲೆಯನ್ನು ನಾವು ಪಡಲಿಕ್ಕೆ ಈ ಸಂಕಟ್ತಾ ಇದ್ದೇವೆ. ದೇಶದೊಳಗೆ ಸಮಾಜದೊಳಗೆ ಗುಣಾತ್ಮಕ ಬದಲಾವಣೆ ತರಲಿಕ್ಕೆ ನಾವು ಈ ಸಂಕಟ್ತಾ ಇದ್ದೇವೆ. ಈ ಸಂಘ ರಾಜಕೀಯ ಪ್ರೇರಿತ ಸಂಘ ಅಲ್ಲ, ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ. ನಾವಂತೂ ಚುನಾವಣೆಗೆ ಎಂದೂ ಹೋಗೋದಿಲ್ಲ, ಚುನಾವಣೆಗೆ ನಿಂದಿರೋದಿಲ್ಲ ಎನ್ನುವಂಥ ಪ್ರಮಾಣ ಮಾಡಿಸಿದ್ರಲ್ಲ. ಆಮೇಲೆ ಅದು ಉಲ್ಲಂಘನೆ ಆಯ್ತು ಸರ್. ಅದು ನುಡಿದಂತೆ ನಡೀಲಿಲ್ಲ. ದುಃಖ ಸರ್, ಅದು ದುಃಖ. ಯಾಕೆಂತಂದರೆ ಇಡೀ ದೇಶವ್ಯಾಪಿ ವ್ಯಾಪಿಸೋ ಮಟ್ಟ ಸುಮ್ಮನೆ ಇರಬೇಕಾಗಿತ್ತು. ಇನ್ನೂ ಭಾಳ ಬಲಾಢ್ಯ ಆಗೋ ಮಟ್ಟ ಸುಮ್ಮನೆ ಇರಬೇಕಾಗಿತ್ತು. ಆಗೆಲ್ಲ ಒಂದು ನಿರ್ಣಯ ತೊಗೊಂಡು ಇವರು ಕಿಂಗ್ ಮೇಕರ್ ಆಗಿದ್ದರೆ ಭಾಳ ಒಳ್ಳೆಯದಿತ್ತು. ಕಿಂಗ್ ಆಗೋದಕ್ಕಿಂತ ಕಿಂಗ್ ಮೇಕರ್ ಆಗಿದ್ದರೆ ಭಾಳ ಒಳ್ಳೆಯದಿತ್ತು. ಇವರು ಸ್ವತಃ ಚುನಾವಣೆಗೆ ತಾವೇ ನಿಲ್ಲಿಕ್ಕೆ ಹೋದರು. ಅಲ್ಲೇನೋ MLA ಆದರು. ಸಮಸ್ಯೆ ಬಗೆಹರಿತಾ ಸರ್? ಬಗೆಹರಿಲಿಲ್ಲ. ಆವಾಗ ಸಂಘ ತನ್ನ ಅಸ್ತಿತ್ವವನ್ನು ಕಳ್ಕೊಂತ ಬಂತು. ಈಗ ನೋಡ್ರಿ, ಈಗ ಪುನರ್ಸ್ಥಾಪನೆ ಮಾಡಿದಂಗೆ ಈ ಪುಣ್ಯಾತ್ಮರು ಈಗೇನು ಇಲ್ಲಿ ಗುರ್ಲಾಪುರ ಕ್ರಾಸ್ನಲ್ಲಿ ಏನು ಕಬ್ಬು ಬೆಳೆಗಾರ ಸಂಘ ಈಗ ಭಾಳ ಜೋರಾಗಿ ಮಾಡ್ತಾಯಿದ್ದಾರಲ್ಲ, ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಸರ್ ಅವರಿಗೆ. ಯಾಕಂದರೆ ಪುನರ್ಸ್ಥಾಪನೆ ಅಸ್ತಿತ್ವದಲ್ಲಿ ಇದ್ದರೂ ಸಹಿತ ಅದರಿಂದ ಕಳ್ಕೊಂಡಿತ್ತು. ಈಗ ಮತ್ತೆ ಮೊದಲಿನ ಒಂದು ಗತಿಸುವಂಥ ಒಂದು ರೈತ ಸಂಘದ ಒಂದು ವೈಭವ ಈಗ ಮತ್ತೆ ಮರುಕಳಿಸ್ತಾ ಇದೆ ಅಂತ ನಮಗೆಲ್ಲ ಒಂದು ಆಶಾಭಾವನೆ ಆಗಿದೆ. ವೀಕ್ಷಕರೇ, ಒಬ್ಬ ರೈತ ಮುಖಂಡ, ರೈತ ಹೋರಾಟಗಾರನ ಬದುಕು ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಪ್ರವಾಹದ ವಿರುದ್ಧ ಜೀವನ ನಡೆಸುವಂತ ಕೆಲಸವನ್ನ ಆತ ಮಾಡಬೇಕಾಗತ್ತೆ. ಸಾಕಷ್ಟು ಅಡೆತಡೆಗಳು ಬರುತ್ತೆ, ರಾಜಕೀಯ ಒತ್ತಡಗಳು ಕೂಡ ಅವ್ರ ಮೇಲೆ ಬರುತ್ತೆ ಎನ್ನುವುದಾಗಿ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ. ಇತ್ತ ರೈತರನ್ನ ಸಂತೈಸಬೇಕು, ಅತ್ತ ಸರ್ಕಾರದ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಬೇಕು. ಎಷ್ಟೆಲ್ಲ ಹೋರಾಟದ ಬದುಕು. ಧರ್ಮಗೌಡ ಪಾಟೀಲ್ರೆ, ಈಗ ನಾವು ಕೇಳ್ತಾ ಇರ್ತೀವಿ, ನಿಮ್ಮ ಜೀವನ ಪ್ರವಾಹದ ವಿರುದ್ಧವಾಗಿ ಬಂದಂತ ಜೀವನ. ನೀವು ಆಗ್ಲೂ ಕೂಡ ಹೇಳ್ತಾ ಇದ್ರಿ, ಪ್ರವಾಹದ ವಿರುದ್ಧವಾಗಿ ನಾನು ಈಜ್ಕೊಂಡು ಬಂದವನು ಇಲ್ಲಿ ತನಕ ಅಂತ ಹೇಳಿ. ಪ್ರತಿಯೊಬ್ಬ ರೈತ ಹೋರಾಟಗಾರನ ಬದುಕು ಹೀಗಿರುತ್ತೆ ಸರ್? ಹೌದು ಸರ್. ಯಾಕೆಂತಂದರೆ ಪ್ರವಾಹದ ವಿರುದ್ಧ ಅನ್ನುವಂಥ ಒಂದು ಶಬ್ದನ ಯಾಕೆ ಬೆಳೆಸಿನಿ ಅಂತಂದರೆ, MK ಹುಬ್ಳಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಮೊದಲು ಡೈರೆಕ್ಟರಾಗಿ ಹೋದಾಗ ನಾನು ಹೇಳ್ತಾ ಇದ್ದೆ ಸರ್, ನಾನು ಈ ಫ್ಯಾಕ್ಟ್ರಿಯಲ್ಲಿ ಒಂದು ಪೈಸೆ ತಿಂದರೆ ನಮ್ಮ ಅಪ್ಪ ಹುಟ್ಟಿಲ್ಲ ನಾನು ಅಂತ ಹೇಳ್ತಿದ್ದೆ, ನಮ್ಮ ಅಪ್ಪನ ಮಗ ಅಲ್ಲ ನಾನು ಅಂತ ಹೇಳ್ತಿದ್ದೆ. ಮತ್ತು ಅಲ್ಲಿ ಬಂದಾಗ
ಎಲ್ಲ ಅಲ್ಲಿ ಮೆಟೀರಿಯಲ್ ಸಪ್ಲೈ ಮಾಡೋಕ್ಕೆ ಬರಲಿ ಏನೋ ಒಟ್ಟು ಇದು ಬರಲಿ ಬಂದಾಗ ನಾನು ಏನು ಹೇಳ್ತಿದ್ದೆ, ನೆಗೋಷಿಯೇಷನ್ ಮಾಡಿಸ್ತಿದ್ದೆ. ಆಗಿನ ಕಮಿಟಿನೂ ಹಾಗೇ ಇತ್ತು. ದೊಡ್ಡಗೌಡರು ಅಂತ ಚೇರ್ಮನ್ ಇದ್ದರು, ನಾನು ವೈಸ್ ಚೇರ್ಮನ್ ಇದ್ದೆ. ದೊಡ್ಡಗೌಡರನ್ನವರು ಅವರು ಭಾಳ ಒಳ್ಳೆಯ ವ್ಯಕ್ತಿ, ಭಾಳ ಒಳ್ಳೆಯ ವ್ಯಕ್ತಿ. ಈಗ ಅವ್ರ ಮಗ ವೈಸ್ ಚೇರ್ಮನ್ ಆಗಿದ್ದಾರೆ. ಭಾಳ ಒಳ್ಳೆಯ ವ್ಯಕ್ತಿ ಅವರು. ನಾವು ಏನೇ ಹೇಳಿದ್ರೆ ಅವರು ಅದಕ್ಕೆ ಅಪೋಸ್ ಮಾಡ್ತಾ ಇರಲಿಲ್ಲ. ಮತ್ತು ಮತ್ತೊಂದಿಬ್ಬರು ಡೈರೆಕ್ಟರ್ ಇದ್ದರು, ಕಲ್ಲಪ್ಪಜ್ಜ ತುರ್ಮರಿ, ಮಲ್ಲಪ್ಪಜ್ಜ ಕೊಡ್ಲಿ ಅಂತ. ಈಗ ಸರ್ ನಿಜವಾದ ರೈತರು ಅವರು ಒಕ್ಕೊರ್ಲಿಂದ ಎಲ್ಲ ಬೆಂಬಲ ಕೊಡ್ತಿದ್ರು. ಅವೆಲ್ಲ ಬೆಂಬಲದಿಂದ ನಾವು ಏನು ಮಾಡಿದ್ದೀವಿ, ಅಲ್ಲಿ ಲಂಚ ತಿನ್ನೋದನ್ನು ಬಿಡಿಸಿಬಿಟ್ಟಿವಿ, ಸೋರೋದನ್ನು ಬಿಡಿಸಿಬಿಟ್ಟಿವಿ. ಅವಾಗ ಏನಾಯಿತು, ದಕ್ಷಿಣ ಭಾರತದೊಳಗೆ ಫ್ಯಾಕ್ಟ್ರಿ ಫಸ್ಟ್ ಬಂತು. ದಕ್ಷಿಣ ಭಾರತದೊಳಗೆ ಫ್ಯಾಕ್ಟ್ರಿ ಫಸ್ಟ್ 4 ತಿಂಗಳು ಎಂಪ್ಲಾಯೀಸಿಗೆ ಬೋನಸ್ ಕೊಟ್ಟಿದ್ದಾರೆ, 4 ತಿಂಗಳ ಪಗಾರ. ಆ ಕಾಲಕ್ಕೆ ಸಕಾಲಕ್ಕೆ ಎಲ್ಲ ಬಿಲ್ ಅಲ್ಲಿ ರೈತರು ಉಳಿದಂಥ ಇವಕ್ಕೆಲ್ಲಕ್ಕೂ ಬಡ್ಡಿ ಕೊಡ್ತಿತ್ತು, ಇದನ್ನು ಕೊಡ್ತಿತ್ತು. ಸಕಾಲಕ್ಕೆ ಎಲ್ಲ ಬಿಲ್ಲು ರೈತ ಬಂಗಾರದ ಹೊಗೆ ಹಾಯ್ತಿತ್ತು ಸರ್. ಆವಾಗ ಬಂಗಾರದ ಹೊಗೆ ಹಾಯ್ತಿತ್ತು ಅಂಥ ಫ್ಯಾಕ್ಟ್ರಿ. ಈಗ ಆ ಫ್ಯಾಕ್ಟ್ರಿ ನೋಡಿ ಎಷ್ಟು ಚಿಂತಾಜನಕ ಸ್ಥಿತಿಯಲ್ಲಿ ಅಂತಂದರೆ, ದೊಡ್ಡ ಚಿಂತಾಜನಕ ಸ್ಥಿತಿಯಲ್ಲಿದೆ ಆ ಫ್ಯಾಕ್ಟ್ರಿ. ಈಗ ನೂರಾರು ಕೋಟಿಗಳ ಸಾಲ. ಅದು ಅಲ್ಲಿ ಹೋದವರೆಲ್ಲ ಸುಟ್ಟು ಮನೆಗೆ ಗಳ ಹಿಡಿತಾರಂತಲ್ಲ, ಹಾಗೆಲ್ಲ ಹಿಡ್ಕೊಂಡು ಬರ್ತಾಯಿದ್ದಾರೆ. ಈಗ ಮೊನ್ನೆ ಚುನಾವಣೆ ಆಯ್ತು. ಈಗ ಚುನಾವಣೆ ಆದ್ರೆ ಅಲ್ಲಿ ಯಾರು ಹೋದರೂ ಆ ಫ್ಯಾಕ್ಟ್ರಿ ನಡೆಸಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಆದರೆ ಮನಸ್ಸು ಮಾಡಿದರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದಾರಲ್ಲ, ಅವ್ರು ಮನಸ್ಸು ಮಾಡಿ ತಮ್ಮದೇ ಆದಂಥ ಒಂದು ಪೆನಲ್ ತಯಾರು ಮಾಡಿ ಅವ್ರ ತಮ್ಮ ಚಂದ್ರರಾಜ್ ಶೆಟ್ಟಿಹೊಳಿ ಅವರು ಅದಕ್ಕೆ ಚೇರ್ಮನ್ ಇದ್ದಾರೆ. ಈಗ ಅವ್ರು ಚೇರ್ಮನ್ ಆಗಿ ಆಗದೇ ಇದ್ದಿದ್ದರೆ ಆ ಕಾರ್ಖಾನೆ ಅಂತೂ ನಡೆಸಲಿಕ್ಕೆ ಯಾರದು ಸಾಧ್ಯ ಇದ್ದಿದ್ದಿಲ್ಲ. ಅವರು ಈಗ ನನಗೊಬ್ರು ಹೇಳ್ತಾ ಇದ್ದಾರೆ ಮೊನ್ನೆ, ಈಗ 12 ಕೋಟಿ ರೂಪಾಯಿ ಅವ್ರ ಕೈಲಿಂದ ಹಾಕಿದ್ದಾರೆ ಈಗ ಚಾಲೂ ಮಾಡೋಕ್ಕೆ ಅಂತ. ಈಗ ಸಹ ಹಿಂಗೆ ಈ ಫ್ಯಾಕ್ಟ್ರಿ ದುಸ್ಥಿತಿ ತಂದುಬಿಟ್ರು. ಅಂದರೆ ಒಟ್ಟು ತಿನ್ನಾಕ ನಾಚಿಕೆ ಇಲ್ಲ ಸರ್ ಅವರಿಗೆ, ತಿನ್ನಾಕ ನಾಚಿಕೆ ಇಲ್ಲ, ಪಾಪಕ್ಕಂತೂ ಅಂಜೋದಿಲ್ಲ ಅವರು. ಆಡಳಿತ ವರ್ಗದವರು ತಿಂತಾ ಇದ್ದಾರೆ, ತಿಂದೆಲ್ಲ ನೆಲ ಸಮ ಮಾಡಿದರು. ಫ್ಯಾಕ್ಟ್ರಿಗಳೆಲ್ಲ ಕೋಆಪರೇಟಿವ್ ಫ್ಯಾಕ್ಟ್ರಿಗಳ ಹೆಚ್ಚಿಗೆ ತಿಂದನ ನಾಶ ಮಾಡಿದರು. ನನಗೆ ಗೊತ್ತಿಲ್ಲ ಸರ್ ನನಗೆ, ಯಾಕಂತಂದ್ರೆ ಅಲ್ಲಿ ತಿನ್ನದೇ ಪ್ರಾಮಾಣಿಕತೆಯ ಕೊರತೆ ಇಲ್ಲದಿದ್ದರೆ ಕೋಆಪರೇಟಿವ್ ಫ್ಯಾಕ್ಟ್ರಿಗಳೆಲ್ಲ ಉತ್ತಮ ಸ್ಥಿತಿಯಲ್ಲಿ ಇರ್ತಿದ್ದವು. ಈ ಸ್ವಂತ ಮಾಲೀಕರ ಕೈಯಲ್ಲಿ ಫ್ಯಾಕ್ಟ್ರಿ ಹೋಗ್ತಾ ಇರಲಿಲ್ಲ. ಕೋಆಪರೇಟಿವ್ ಫ್ಯಾಕ್ಟ್ರಿಗಳು ಇದ್ದಿದ್ರೆ ರೈತರ ಫ್ಯಾಕ್ಟ್ರಿನ ನಿಜವಾಗಿಯೂ ರೈತರಿಗೆ ಹೆಚ್ಚಿಗೆ ಬೆಲೆ ಸಿಗ್ತಿತ್ತು, ತೂಕದಲ್ಲಿ ಮೋಸ ಇರ್ತಿದ್ದಿಲ್ಲ. ಆವಾಗ ರೈತರು ನೆಮ್ಮದಿಯಾಗಿರ್ತಿದ್ರು. ಸರ್ಕಾರಗಳು ಬದಲಾದವು, ಬಿಜೆಪಿ ಹೋಯ್ತು, ಕಾಂಗ್ರೆಸ್ ಬಂತು, ಮುಂದೆಯೂ ಕೂಡ ಬದಲಾಗಬಹುದು. ಯಾಕೆ ಸರ್ ಈ ಸರ್ಕಾರಗಳು ಮಾತ್ರ ಬದಲಾಗತ್ವೆ, ರೈತರ ಸಮಸ್ಯೆಗಳು ಮಾತ್ರ ಬದಲಾಗಲ್ಲ, ಅಥವಾ ರೈತರ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಗಲ್ಲ? ಹೇಗೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಭಾವನೆನೇ ಇಲ್ಲಲ್ಲ ಸರ್ ಅವ್ರದ್ದು. ಅವರ ಆ ಧ್ಯೇಯ ಇಟ್ಕೊಂಡು ಬರೋದೇ ಇಲ್ಲ ಅವರ. ಯಾಕೆಂತಂದರೆ ಅವರಿಗೆ ರೈತರ ಸಮಸ್ಯೆನೂ ಗೊತ್ತಿಲ್ಲಲ್ಲ. ಅವರಿಗೆ ರೈತರ ಮಕ್ಕಳೇ ಅವರೆಲ್ಲ, ರೈತರ ಮಕ್ಕಳೇ. ಆದರೆ ಅವ್ರು ಬೆಳೆದಿದ್ದೇ ಬೇರೆ ಇದೆ. ಯಾಕಂದರೆ ಅವ್ರು ಹೋಗಿ ಹೊಲದಲ್ಲಿ ದುಡ್ದಿಲ್ಲ. ಈಗ ನಾನು ರೈತ, ನಾನು ಗಳೆ ಹೊಡೆದೀನಿ, ಟ್ರ್ಯಾಕ್ಟರ್ಲೆ ಕಬ್ಬು ಜಗ್ಗಿನ ಫ್ಯಾಕ್ಟ್ರಿಗೆ 50 ದನಗಳು ಸಗಣಿ ತೆಗೆದೀನಿ, ಹೊಲದಲ್ಲಿ ನೀರು ಹಾಸೀನಿ. ರೈತರ ಕಷ್ಟ ನಷ್ಟ ನೋವು ಅನ್ನೋದೆಲ್ಲ ನನಗೆ ಗೊತ್ತೈತಿ. ಅವ್ರು ಏನು ಗೊತ್ತು ಸರ್? ಪಾಪ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಿದ್ದವರು ಅದ್ರ ಬಗ್ಗೆ ಇದು ಮಾಡ್ಕ ಚಿಂತನೆ ಮಾಡ್ಬೋದಾಗಿತ್ತು. ಗೊತ್ತಿಲ್ಲ ಅವರಿಗೆ. ಗೊತ್ತಿಲ್ಲ ಅಂತ ಕೂಡಲೇ ಅಂತಂದ್ರೆ ಅದು ಹೀಗೆ ಹೋಗೋದು ಅಂತ. ಇದಕ್ಕೆ ಬದಲಾವಣೆ ಅಂತಂದರೆ ರೈತ ಸಂಘಟನೆ ಒಂದು ಈಗೇನು ಇವರ ಆಶಾಭಾವನೆ ಹುಟ್ಟಿಸಿದ್ದಾರೆ. ಇಲ್ಲಿ ಗುರ್ಲಾಪುರ ಕ್ಲಾಸಿನಲ್ಲಿ ಏನು ಈಗ ಅಲ್ಲಿ ನಾಯಕರಿದ್ದಾರಲ್ಲ, ರೈತರಲ್ಲಿ ಒಂದು ಆಶಾಭಾವನೆ ಹುಟ್ಟಿದೆ. ಈಗ ದೊಡ್ಡ ಆಶಾಭಾವನೆ ಹುಟ್ಟಿದೆ. ಈಗ ಆ ಆಶಾಭಾವನೆ ಹುಟ್ಟಿ ಇನ್ನು ಒಂದು ರೈತರ ಯುಗ ಇನ್ನು ಮೇಲೆ ಪ್ರಾರಂಭ ಆಗುವಂಥ ಕಾಲ ಬಂದೈತಿ ಅಂತ ನನ್ನ ಮನಸ್ಸು ಹೇಳಕತ್ತೈತಿ. ಸರ್, ರೈತರ ವಿಚಾರ ಬಂದಾಗ ನಾವು ಕೂಡ ಸ್ಪಂದಿಸಲೇಬೇಕು. ಯಾಕಂತ ಹೇಳಿದ್ರೆ ನಾವು ತಿಂತಾ ಇರೋದು ಕೂಡ ರೈತರು ಬೆಳೆದಂತ ಬೆಳೆ. ರೈತರು ಅಂದಾಗ ಮಾಧ್ಯಮ ಮಾತ್ರ ಅಲ್ಲ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸಲೇಬೇಕು. ಹೌದು ಸರ್, ಅದಾಗ್ತಾ ಇದೆ ಸರ್ ಈಗ. ಯಾಕಂದ್ರೆ ಎಲ್ಲ ಸಂಘಟನೆಗಳು ಸ್ಪಂದಿಸಿದ್ವು, ಎಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟು, ಮತ್ತು ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಎಲ್ಲರೂ ಬೆಂಬಲ ಕೊಟ್ಟರು ಅಂತ ದೊಡ್ಡ ಸಂಘಟನೆ ಬೆಳೀತು. ಮತ್ತು ಇನ್ನು ರೈತರನ್ನೇನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಮಟ್ಟಕ್ಕೆ ಬಂದಾರೆ ಈಗ ಎಲ್ಲರೂ. ಈಗ ಆ ಭಾವನೆ ಬಂದೈತಿ ಈಗ ಎಲ್ಲ ರಾಜಕೀಯ ಪಕ್ಷಗಳಿಗೆ, ಸರ್ಕಾರಕ್ಕಂತೂ ಬಂತು. ಮತ್ತು ಇನ್ನು ಈ ಸಂಘಟನೆ ಏನು ಭಾಳ ಜೋರಾಗಿ ಬೆಳೆದ್ರಲ್ಲಿ ಸಂದೇಹನೇ ಇಲ್ಲ ಸರ್. ಸರ್, ಬೆಳಗಾವಿಯ ಗುರ್ಲಾಪುರದಲ್ಲಿ ಪ್ರಾರಂಭವಾದಂಥ ಹೋರಾಟ ರಾಜ್ಯವ್ಯಾಪಿ ವ್ಯಾಪಿಸುತ್ತೆ.
ಬಾಗಲಕೋಟೆಯಲ್ಲೂ ಪ್ರತಿಭಟನೆ ಮಾಡ್ತಾರೆ, ಕಲಬುರಗಿಯಲ್ಲೂ ಪ್ರತಿಭಟನೆ ಮಾಡ್ತಾರೆ, ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾರೆ. ಈ ಪ್ರತಿಭಟನೆಗೆ ಅಥವಾ ರೈತರ ಹೋರಾಟಕ್ಕೆ ಸರ್ಕಾರ ಒಂದು ವೇಳೆ ಸ್ಪಂದಿಸದೇ ಹೋಗಿದ್ದಲ್ಲಿ ಮುಂದೆ ಏನಾಗಬಹುದಿತ್ತು ಸರ್? ಮುಂದೆ ನೋಡ್ತಿದ್ದೆ ಸರ, ನೋಡ್ತಿದ್ರಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು, ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಸರ್ಕಾರಕ್ಕೆ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇದ್ದಿದ್ದಿಲ್ಲ. ಅಷ್ಟೊಂದು ಎಲ್ಲ ಸಮೂಹ ರಸ್ತೆಗಿಳಿತಿದ್ರು, ಎಲ್ಲರೂ ರಸ್ತೆಗಿಳಿತಿದ್ರು, ಎಲ್ಲರೂ ಬೆಂಬಲ ಕೊಟ್ಟಿದ್ರು, ಎಲ್ಲರೂ ರಸ್ತೆಗಿಳಿತಿದ್ರು. ಮತ್ತು ನೀವೆಲ್ಲರನ್ನೂ ಹೊಡೆದು ಎಬ್ಬಿಸ್ತಿದ್ರಿ, ನೀವೆಲ್ಲರೂ ಎಚ್ಚರಿಸ್ತಿದ್ರಿ, ಮಾಧ್ಯಮಗಳು ಎಲ್ಲರನ್ನೂ ಎಚ್ಚರಿಸಿದ್ರಿ, ನೋಡ್ತಿದ್ರಿ ಎಲ್ಲರೂ. ಅದು ಸರ್ಕಾರ ಎಚ್ಚೆತ್ತು ಅದನ್ನು ಬಗೆಹರಿಸ್ತು. ತಾತ್ಪೂರ್ತಿಕವಾದಂಥ ಇದು ಸರ್ಕಾರದ ಆದೇಶದ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ ಸರ್? ಆ ಆದೇಶ ಪಾಲನೆ ಮಾಡುತ್ತಾ ಸರ್ಕಾರ? ಈಗಾಗಲೇ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳಿವೆ. ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ, ಅವ್ರ ಹತ್ರ ಹಣ ಇಲ್ಲ, ಹೇಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಹೆಂಗೆ ಸಿಗುತ್ತೆ ಅಂತ ಭರವಸೆ ಇದೆ ಸರ್? ಇಲ್ಲ ಸರ್, ಇದು ಎಷ್ಟು ದೊಡ್ಡ ಅಮೌಂಟ್ ಏನಲ್ಲ ಇದು. ಇದನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ, ಇದನ್ನು ನಂಬಿದೆ ಸರ್. ನಾ ಅಂತೂ ನಂಬಿದ್ದೇನೆ. ಯಾಕಂದ್ರೆ ಇದು ದೊಡ್ಡ ಅಮೌಂಟ್ ಅಲ್ಲ ಅವರಿಗೆ. 50 ರೂಪಾಯಿ ಅವ್ರ ಕೈಲಿಂದ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇದೇನು ದೊಡ್ಡ ಅಮೌಂಟ್ ಅಲ್ಲ ಅವರಿಗೆ. ಯಾಕೆಂತಂದರೆ ಇದನ್ನು ಅವರಿಗೆ ಏನು ತೊಂದರೆ ಆಗೋಲ್ಲ ಅವರಿಗೆ. ಸರ್, ಸಕ್ಕರೆ ಸಚಿವರಂತ ಒಬ್ರು ಇದ್ದಾರೆ ಸರ್, ಶಿವಾನಂದ ಪಾಟೀಲ್. ಅವ್ರು ನಿಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರಾ? ಎಲ್ಲೋ ಒಂದು ಕಡೆಯಲ್ಲಿ ರೈತರ ಬಗ್ಗೆ ಕೀಳಾಗಿ ಮಾತಾಡಿದ್ರು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ಅವ್ರ ವಿರುದ್ಧ. ಆದರೆ ನಿನ್ನೆ ಹೋರಾಟ ನಡೀತಾ ಇದ್ದಂಥ ಕೆಲವೊಂದಿಷ್ಟು ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ. ರೈತರ ಮನವಿಯನ್ನ ಸ್ವೀಕರಿಸುವಂಥ ಕೆಲಸ ಆಗಿದೆಯಾ? ಸಮಸ್ಯೆಗೆ ಸ್ಪಂದಿಸ್ತಾರೆ ಹೇಗೆ? ಅವರ ಮಾತುಗಳನ್ನು, ಅವರ ಧ್ಯೇಯ ಧೋರಣೆಗಳನ್ನು ನೋಡಿದರೆ ಅವರೊಬ್ಬರು ಒಳ್ಳೆಯ ವ್ಯಕ್ತಿ ಅಂತ ನನ್ನ ಭಾವನೆ ಸರ್. ಅವರೊಬ್ಬರು ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ ಅಂತ ನನ್ನ ಭಾವನೆ. ಮತ್ತು ಅವರು ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಸ್ಪಂದಿಸಿದ್ದಾರೆ ಸರ್. ಅವರು ಸ್ಪಂದಿಸಿಲ್ಲ ಅಂತ ಹಾಗೇನಿಲ್ಲ. ಯಾಕೆಂತಂದರೆ ಅವ್ರಿಗೆ ಧರ್ಮ ಸಂಕಟ ಅವರಿಗೆ. ಯಾಕೆಂದರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಒತ್ತಡ ಇರ್ತದೆ, ಅವರು ಒತ್ತಡ ಇರ್ತದೆ. ಇಲ್ಲಿ ರೈತರ ಒತ್ತಡ. ಅವಾಗ ಸಕ್ಕರೆ ಸಚಿವರು ಪಾಪ ಅವರು ಎಷ್ಟು ಶಾಂತಿ ರೀತಿಯಿಂದ ವರ್ತಿಸಿದ್ರು ನೋಡಲ್ಲಿ. ಶಾಂತಿಯಿಂದ ಅವ್ರ ವರ್ತನೆ ಭಾಳ ಚೆನ್ನಾಗಿತ್ತು. HK ಪಾಟೀಲ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಬಂದರು. ಹೀಗೆ ಬೇರೆ ಬೇರೆ ನಾಯಕರು ಬಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ರೈತರ ಮನವಿಯನ್ನು ಸ್ವೀಕರಿಸುವಂಥ ಕೆಲಸ ಮಾಡಿದರು. ಇವರು ಎಲ್ಲಿ ಹೋಗಿದ್ರು ಹಾಗಾದರೆ? ಸಕ್ಕರೆ ಕಾರ್ಖಾನೆಗಳು ಒತ್ತಡ ಹೊಂದಿರ್ತದೆ. ಯಾಕಂದರೆ ಇವರು ಸಕ್ಕರೆ ಸಚಿವರು, ಜವಾಬ್ದಾರಿ ಸ್ಥಾನದಲ್ಲಿದ್ದವರು. ಅವ್ರನ್ನೂ ಬಿಟ್ಕೊಡೋಕ್ಕಾಗೋದಿಲ್ಲ. ಇಲ್ಲಿಯೂ ಬರಬೇಕು ಅವ್ರ ಧೋರಣೆ ನೋಡಿದರೆ ಅವರೊಬ್ಬರು ಸಂಭಾವಿತ ವ್ಯಕ್ತಿ ಅಂತ ನನ್ನ ಭಾವನೆ. ಅವ್ರ ಸಂಭಾವಿತ ದುರುಪಯೋಗ ಆಗಿರಬೇಕೇನೋ. ಯಾಕೆಂತಂದರೆ ಅವ್ರು ಬರಬೇಕಂತ ಇಚ್ಛೆ ಇದ್ದರೂ ಸಹಿತ ಅಲ್ಲಿ ಬರಲಿಕ್ಕೆ ಅವ್ರನ್ನ ಬಿಟ್ಟಿಲ್ಲ ಅಂತ ನನಗೆ ಅನಿಸ್ತೈತಿ. ಪಾಟೀಲ್, ಒಂದು ವಿಚಾರ, ಈ ಕಬ್ಬು ಬೆಳೆಗಾರ ಕಬ್ಬನ್ನು ಬೆಳೆದೆ, ನಾನು ಬೇರೆ ಬೆಳೆ ಬೆಳಿತೀನಿ, ಕಬ್ಬು ಬೇಡ ನನಗೆ ಅಂತ ಹೇಳಿದ್ರೆ ಈ ಸಕ್ಕರೆ ಕಾರ್ಖಾನೆಯವ್ರು ಏನು ಮಾಡಬೇಕು ಹಾಗಾದರೆ? ಸಕ್ಕರೆ ಕಾರ್ಖಾನೆಗಳು ಅವ್ರಿಗೆ ಗೊತ್ತು ಸರ್. ಅವರಿಗೆ ಸಕ್ಕರೆ ಕಾರ್ಖಾನೆಗಳು ಗೊತ್ತು. ಯಾಕೆಂತಂದರೆ ರೈತರಿಗೆ ಕಬ್ಬು ಬೆಳೆಯೋದು ಬಿಟ್ಟು ಅನಿವಾರ್ಯತೆ, ಮತ್ತು ಇದು ಕಬ್ಬು ಬೆಳೆದು ಅನಿವಾರ್ಯ, ಕಬ್ಬು ಬೆಳಿಲೇಬೇಕು ಅವರು. ಯಾಕೆಂದರೆ ಬೇರೆ ಯಾವುದೇ ಕ್ರಾಪ್ ಬೆಳೆದ್ರೂ ಸಹಿತ ಅದಕ್ಕೂ ಆಗದಲೇ ಹೋಗ್ತದೆ. ಖರ್ಚು ಸೇಕ್ ಒಂದೊಂದು ಸಮಯದಲ್ಲಿ ಹೊಂಡೋದಿಲ್ಲ ಅಂದ್ಕೊಳ್ಳಿ. ಅಂತಂದ್ರೆ ಈಗ ಮತ್ತು ಕೂಲಿ ಕಾರ್ಮಿಕರ ಕೊರತೆ ಇದೆ. ಕಾರ್ಮಿಕರ ಕೊರತೆ ಇದ್ದಾಗ ಈ ಕಬ್ಬು ಇದೆಲ್ಲ ಹಿಂದೆ ಮುಂದೆ ತಾಳ್ತದೆ ಸರ್. ಇದು ನೀರು ಕಡಿಮೆ ಇದ್ದರೂ ತಾಳ್ತೈತಿ, ಮತ್ತು ಹೆಚ್ಚಿದ್ರೂ ತಾಳ್ತೈತಿ, ಮತ್ತು ಕಳೆ ಒಂದು ತಿಂಗಳಿಗೆ ತೆಗೆದಿದ್ದರೂ ತಾಳ್ತೈತಿ. ಇಳುವರಿಯಲ್ಲಿ ಏರ್ಪೇರ್ ಆಗ್ತದೆ. ಸರಿಯಾಗಿ ಮಾಡಿದ್ರೆ ಇಳುವರಿಯಲ್ಲಿ ಏರ್ಪೇರ್ ಆಗ್ತದೆ, ಟನ್ನೇಜ್ ಕಡಿಮೆ ಬರ್ತಾವೆ. ಆದರೆ ಈ ಕಬ್ಬು ಬೆಳೆಯಲೇ ಇವರಿಗೆ ಅನಿವಾರ್ಯತೆ ಅನ್ನೋದು ಗೊತ್ತು ಸರ್. ಅವರಿಗೆ ಗೊತ್ತು. ಇದಕ್ಕೆ ಸರ್ಕಾರ ಅಂಥ ಚಿಂತನೆ ಸರ್ಕಾರ ಬೇಕು ಸರ್. ಈ ಕೃಷಿ ಇಲಾಖೆ ಭಾಳ ಉತ್ತಮ ರೀತಿಯಿಂದ ಕಾರ್ಯ ಮಾಡಬೇಕು. ಕೃಷಿ ಇಲಾಖೆ ಅಷ್ಟೊಂದು ಉತ್ತಮ ರೀತಿಯಿಂದ ಕಾರ್ಯ ಮಾಡುವಂಥ ಕೃಷಿ ಇಲಾಖೆ ಇಲ್ಲವೇ ಇಲ್ಲ. ಯಾಕೆಂತಂದರೆ ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳಿಬೇಕು, ಯಾವ ಪ್ರದೇಶದಲ್ಲಿ ಮತ್ತು ಪ್ರತಿಯೊಬ್ಬ ರೈತರ ಭೂಮಿ ಮನೆ ಪರೀಕ್ಷೆ ಆಗಬೇಕು. ಈ ಇಲಾಖೆಯವರು ಬಂದು ಅದನ್ನು ಮಾಡೋದಿಲ್ಲ. ಮತ್ತು ಮುಂದೆ ಈಗ ಹೇಳಿದ್ನಲ್ಲ, ಈಗ ಈ ಸಾವಯವ ಇದಕ್ಕೆ ಸಲುವಾಗಿ ಹೆಚ್ಚಿಗೆ ಒತ್ತು ಕೊಡಬೇಕು. ಹೀಗೆಲ್ಲ ಕೃಷಿ ಇಲಾಖೆ ಮ್ಯಾಗ ಭಾಳ ಜವಾಬ್ದಾರಿ ಐತಿ. ಹೀಗೆ ಹೋಗೋದು ಅನಿವಾರ್ಯವಾಗಿ. ಯಾಕೆಂದರೆ ಅಂಥ ಸರ್ಕಾರ ಬರ್ಬೇಕು ನೋಡ್ರಿ. ರೈತರಿಗೆ ನಿಜವಾಗಿ ರೈತರ ಚಿಂತನೆ ಮಾಡೋದ್ರ ಸರ್ಕಾರ ಬರಬೇಕು. ಪಾಟೀಲ್ರೆ, ಅದೆಷ್ಟೋ ಕಡೆಗಳಲ್ಲಿ ನೋಡಿದ್ದೀನಿ,
ಒಬ್ಬ ರೈತ ತಾನು ಬೆಳೆದಂತ ಬೆಳೆಗಳನ್ನ ರಸ್ತೆಗೆ ಚೆಲ್ಲಿ ಪ್ರತಿಭಟನೆ ಮಾಡ್ತಾನೆ. ಅಷ್ಟರ ಮಟ್ಟಿಗೆ ಆತನಿಗೆ ಆಕ್ರೋಶ ಇದೆ. ಇಲ್ಲೋ ಟೊಮೆಟೊ ಬೆಳೆಯನ್ನ ರಸ್ತೆಗೆ ಚೆಲ್ಲಿ ಅದ್ರ ಮೇಲೆ ವಾಹನವನ್ನ ಹಾಕಿ, ಈ ಟೊಮೆಟೊ ಮಾತ್ರ ಅಲ್ಲ, ಬೇರೆ ಬೇರೆ ತರಕಾರಿಗಳನ್ನ ನೋಡಿದೀನಿ, ಅದೆಷ್ಟು ಹೊಟ್ಟೆ ಉರಿಯುತ್ತೆ. ಅಷ್ಟು ಕಷ್ಟದಲ್ಲಿ ಅನ್ನದಾತ ಇದ್ದಾನೆ, ಆತನ ಸಮಸ್ಯೆಗೆ ಸ್ಪಂದಿಸಬೇಕಾದಂತ ಅನಿವಾರ್ಯ ಸರ್ಕಾರಕ್ಕಿದೆ, ಆದ್ರೂ ಕೂಡ ಯೋಚನೆ ಮಾಡಲ್ಲಲ್ಲ ಸರ್ ಒಬ್ರು. ಸರ್, ಆ ಟೊಮೆಟೊ ಏನು ಎಸಿತಾರಲ್ರಿ, ಅವ್ರ ಸಂಖ್ಯೆ 90% ಇರ್ತೈತಿ. 90% ಇರ್ತದೆ ಅವ್ರದ್ದು. ಇಲ್ಲಿ ಒಮ್ಮೊಮ್ಮೆ ಟೊಮೆಟೊ ಧಾರಣೆ ಹೆಚ್ಚಾಗಿ ಕೆಲವು ಜನ ಕೈ ಬೆರಳಿನ ಮೇಲೆ ಎಣಿಸುವಂಥ ರೈತರಿಗೆ ಆವಾಗ ಬೆಲೆ ಸಿಗ್ತಿರ್ತೈತಿ. ಆವಾಗ ದೇಶ ತುಂಬ ಆವಾಗ ಬೊಬ್ಬೆ ಹೊಡಿತಾರೆ, ಟೊಮೆಟೊ ದರ ಇಷ್ಟಾಯಿತು, ಈರುಳ್ಳಿ ದರ ಇಷ್ಟಾಯಿತು. ಅದು ಎಷ್ಟು ಜನ ರೈತರಿಗೆ ಸಿಗ್ತೈತಿ? ಸ್ವಲ್ಪ ಜನ ರೈತರಿಗೆ ಸಿಗ್ತೈತಿ. ಈ ಗಟಾರಿಗೆ ಎಸಿತ ಇರುವಂಥ ರೈತರ ಸಂಖ್ಯೆ ಇರ್ತೈತಿ 90% ಇರ್ತೈತಿ. ಅಂದರೆ ಎಷ್ಟು ಲಾಸ್ ಸರ್ ಇದು? ತುಂಬ ಲಾಸು. ಇದು ಟೊಮೆಟೊ ಒಂದೇ ಅಲ್ಲ ಸರ. ಈಗ ಮೆಣಸಿನಕಾಯಿ ಅವನು ಕೊಯ್ಬೇಕಂದ್ರೆ ಹಂಗೆ ಬಿಡ್ತಾರೆ ರೈತರು ಹೊಲದಾಗ. ಯಾಕಂದರೆ ಅಲ್ಲಿ ಕೋದ ಕೂಲಿ ದರ ಸಿಗೋದಿಲ್ಲ. ಅದು ಉದಿರಿ ಭೂಮಿ ಮೇಲೆ ಫಲವತ್ತಾಗದೆ ಅಂತ ಹಂಗೆ ಬಿಟ್ಬಿಡ್ತಾರೆ. ಅದು ಗಟಾರಿಗೆ ಎಸಿದಿಲ್ಲ ಅಂತ ಕೂಡಲೇ ಅದು ಯಾರಿಗೆ ಗೊತ್ತಾಗೋದಿಲ್ಲ. ಹಿಂಗೆ ಅನೇಕ ಪೈರುಗಳನ್ನು ರೈತರು ಹೊಲದಲ್ಲಿ ಕೊಯ್ದರೆ ಬಿಡ್ತಾರೆ ಸರ್. ಆವಾಗ ಬಡ್ಡಿ ಬೆಳೆದು ಸಾಲದ ಬಾಧೆ ಹೆಚ್ಚಾಗಿ ಆತ್ಮಹತ್ಯೆಗೆ ನಿಲ್ತಾರು, ಖಿನ್ನತೆಗೆ ಒಳಗಾಗ್ತಾರು. ಧರ್ಮಗೌಡ ಪಾಟೀಲ್ರೆ, ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಒಬ್ಬ ರೈತ ಮುಖಂಡನಾಗಿ ನೀವು ಏನು ಬೇಡಿಕೆಗಳನ್ನು ಇಡೋಕೆ ಬಯಸ್ತೀರಾ? ಹಾಗೆಯೇ ರೈತರಿಗಿರುವಂಥ ಸಮಸ್ಯೆಗಳು ಯಾವ ರೀತಿಯಾಗಿ ಪರಿಹಾರ ಸಿಗಬೇಕು ಅದಕ್ಕೆ? ಮಾನ್ಯ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆಂತಂದ್ರೆ, ಈ ಮುಖ್ಯ ಸಮಸ್ಯೆ ಬಗ್ಗೆ ಹೇಳಿನಲ್ರಿ, ರೈತನ ಬಗ್ಗೆ ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಮುಂದೆ ಏನು ಗತಿ ಏನು? ಇದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು. ಸರ್ಕಾರ ಚಿಂತನೆ ಮಾಡಿ ಇದಕ್ಕೆ ಪರಿಹಾರ ಕಂಡು ಹಿಡಿಬೇಕು. ಏನು ಮಾಡಿದ್ರೆ ಇದು ಪರಿಹಾರ ಆಕೈತಿ ಅನ್ನುವಂಥದ್ದು ಸರ್ಕಾರ ಚಿಂತನೆ ಮಾಡಿಕಸ ಇದ್ರ ಬಗ್ಗೆ ತೀವ್ರವಾಗಿ ಚರ್ಚೆ ಆಗಬೇಕು. ತೀವ್ರವಾಗಿ ಇದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು. ಯಾಕೆಂದರೆ ಇದು ಸಣ್ಣ ಸಮಸ್ಯೆ ಅಲ್ಲ. ಯಾಕೆಂತಂದರೆ ಇದರಿಂದ ದೇಶದೊಳಗೆ ಮುಂದೆ ನೋಡ್ರಿ, ರೈತರಿಗೆ ಹೆಣ್ಣು ಕೊಡಲಿಲ್ಲ ಅಂತಂದ್ರೆ ಅವ್ನು ಖಿನ್ನತೆಗೆ ಒಳಗಾಗಿ ಅವ ದುಶ್ಚಟಕ್ಕೆ ಬಲಿಯಾಗಿ ತನ್ನ ಹೊಲನ ಪಡಕ್ಕೆ ಹಿಡ್ತಾನು. ದೇಶದ ಉತ್ಪನ್ನ ಕಮ್ಮಿ ಆಯಿತು. ದೇಶದ ಎಕನಾಮಿಕ್ ಕಮ್ಮಿ ಆದ ಕೂಡಲೇ ಅಂತಂದ್ರೆ ಹೊಡೆತ ಯಾರಿಗೆ ಬಿತ್ತು? ದೇಶಕ್ಕೆ ಹೊಡೆತ ಬಿತ್ತು. ಈ ಹೊಡೆತ ಬೀಳೋದಕ್ಕಿಂತ ಮೊದಲು ಸರ್ಕಾರ ಎಚ್ಚರ ವಹಿಸ್ಬೇಕು. ಈಗ ಕೈ ಮೀರಿ ಹೋಗೈತಿ. ಇನ್ನು ಮೇಲಾದರೂ ಎಚ್ಚರ ವಹಿಸಿ ಈ ಸಮಸ್ಯೆಗೆ ದಯವಿಟ್ಟು ಸರ್ಕಾರ ಬೇಗನೆ ಸ್ಪಂದಿಸಬೇಕು. ಅದಕ್ಕೆ ಏನಾದರೂ ಪರಿಹಾರ ಕಂಡು ಹಿಡಿಬೇಕು ಅಂತ ಸರ್ಕಾರದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ. ಯಾಕೆಂತಂದರೆ ಇದು ಭಾಳ ಗಂಭೀರವಾದಂಥ ಸಮಸ್ಯೆ ಐತಿದೆ. ಈ ಗಂಭೀರವಾದಂಥ ಸಮಸ್ಯೆ ಸರ್ಕಾರ ಹೆಂಗೆ ಬಗೆಹರಿಸೋದು ನೋಡಬೇಕಾಗೈತಿ. ಮತ್ತು ನಾವು ಇನ್ನು ಈ ರೈತ ಸಂಘಟನೆ ಮುಖಾಂತರ ರೈತರಲ್ಲಿ ನಾವು ಮನವಿ ಮಾಡ್ಕೊಳ್ಬೇಕು ಅಂತ ನಾನು ವಿಚಾರ ಮಾಡಿದ್ದೇನೆ. ಯಾಕೆಂತಂದರೆ ಮೊನ್ನೆ ಒಂದು ಫಂಕ್ಷನ್ ಇತ್ತು. ಅದರಲ್ಲಿ ನಾನು ಒಂದು ಕಿರು ನಾಟಕ ಬರೆದಿದ್ದೆ. ನಾನು ಹೆಣ್ಮಕ್ಳಿಗಂತ ನಾಟಕ ಮಾಡಿಸಿದ್ದೆ. ಅದನ್ನು ಆ ಫಂಕ್ಷನ್ದಲ್ಲಿ ನಾನು ರೈತನನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹೆಸರಿಟ್ಟಿದ್ದೆ. ಅದಕ್ಕೆ ಆ ಮಕ್ಕಳು ಹೇಳ್ತಿದ್ವು, ರೈತರು ಚಪ್ಪಾಳೆ ಹೊಡಿತಿದ್ರು. ಯಾಕಂದರೆ ನನ್ನೊಂದು ಚಟ ಅದು. ಹಿಂದೆ ನಾನು ಸಂಘಟನೆ ಮಾಡುವಾಗ ಅನ್ನದಾತ ಅನ್ನುವಂಥ ಒಂದು ನಾಟಕ ಬರೆದು ಟಿಕೆಟ್ ಹೆಚ್ಚಿ ನಾಟಕ ಮಾಡಿಸಿದ್ದೆ ನಾನು. ಹಿಂಗೆ ಅಂದರೆ ಅದೊಂದು ಚಿಂತನೆ ಈ ರೀತಿ ಸರ್ಕಾರ ತೀವ್ರವಾಗಿ ಇದನ್ನು ವಿಚಾರಣೆ ಮಾಡಿ ಈ ಸಮಸ್ಯೆಗೆ ಇದಾಗಬೇಕು. ಮತ್ತು ಇನ್ನೊಂದು ಸಮಸ್ಯೆ ಅಂತಂದರೆ, ಈಗ ಸರ್ಕಾರಿ ಶಾಲೆಗೆ ಮಕ್ಕಳು ಹೋಗೋದು ಭಾಳ ಕಡಿಮೆ ಆಗಿಬಿಟ್ಟೈತಿ. ಹಳ್ಳಿಯಲ್ಲೂ ಸಹಿತ ಸರ ದುಡ್ಡಿದ್ದವರು ಸರ್ಕಾರಿ ಶಾಲೆಗೆ ಕಳಿಸ್ತಾರೋ ಅವ್ರಿಗೇನು ತೊಂದರೆ ಇಲ್ಲ. ಈಗ ಅದೊಂದು ಕಾಂಪಿಟೇಷನ್ ಆಗಿದೆ. ರೈತರು ಸಾಲ ಶೂಲ ಮಾಡಿನೂ ಖಾಸಗಿ ಶಾಲೆಗೆ ಕಳಿಸ್ತಾರೆ. ಸಾಲ ಶೂಲ ಮಾಡಿನೂ ಅಲ್ಲಿಯೂ ಮತ್ತು ಸಾಲಗಾರ. ಈ ಸರ್ಕಾರಿ ಶಾಲೆಗೆ ಯಾಕೆ ಕಳಿಸ್ಬಾರ್ದು? ಸರ್ಕಾರಿ ಶಾಲೆಗೆ ನೋಡ್ರಿ, ಸರ್ಕಾರಿ ಶಾಲೆಯಲ್ಲಿ ಸಿಗುವಂಥ 1/4 ಸಂಬಳ ಖಾಸಗಿ ಶಾಲೆಯಲ್ಲಿ ಸಿಗೋದಿಲ್ಲ ಶಿಕ್ಷಕರಿಗೆ. ಆದರೆ ಅಲ್ಲಿ ಗುಣಮಟ್ಟದ ಶಿಕ್ಷಣ ಅವರು ಕೊಡ್ತಾ ಇದ್ದಾರೆ ಅಂತಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಸಿಗೋದಿಲ್ಲ? ಇದರ ಬಗ್ಗೆ ಸರ್ಕಾರದ ಏನು ಚಿಂತನೆ ಇದೆ? ಇದು ಎಲ್ಲ ರಾಜಕೀಯ ಮುಖಂಡರ ಶಾಲೆ ಕಾಲೇಜುಗಳಿವೆ. ಇದರ ಬಗ್ಗೆ ಅವ್ರು ಹೆಚ್ಚಿಗೆ ಚಿಂತನೆ ಮಾಡೋದಿಲ್ಲ. ಯಾಕೆಂತಂದರೆ ಈಗ ನೋಡ್ರಿ, ಸಾಲ ಶೂಲ ಮಾಡಿಕಸ ಈಗ ಖಾಸಗಿ ಶಾಲೆಗೆ ಕಳಿಸ್ತಾ ಇದ್ದಾರೆ ಜನರು.
ಸರ್ಕಾರಿ ಶಾಲೆಗಳನ್ನ ಜಾಗೃತಿಗೊಳಿಸ್ಬೇಕು ಸರ್ಕಾರಿ ಶಾಲೆಗಳು ಜಾಗೃತಿಗೊಳಿಸ್ಬೇಕು. ಜಾಗೃತಿಗೊಳಿಸಿ ಅಲ್ಲಿ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡಬೇಕು, ಮನವಿ ಮಾಡ್ಕೊಂಡಾಗ ಶಿಕ್ಷಣ ಮಟ್ಟವನ್ನು ಸುಧಾರಿಸಿ ಎಲ್ಲರಿಗೂ ಸರ್ಕಾರ ಇದನ್ನು ಕೊಡಬೇಕು, ಕರೆ ಕೊಡಬೇಕು. ಸರ್, ಇಷ್ಟೊತ್ತು ನಮ್ಮ ಈ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ಅನ್ನದಾತರ ಸಮಸ್ಯೆ, ದೇಶದ ಬೆನ್ನೆಲುಬಾಗಿರುವಂಥ ರೈತರ ಸಮಸ್ಯೆ, ಹಾಗೆಯೇ ಅವರ ಧ್ವನಿಯಾಗಿ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. GTV ಕನ್ನಡ ನ್ಯೂಸ್ಗಂತೂ ನಾನು ಅನಂತ ಧನ್ಯವಾದಗಳು ಸಲ್ಲಿಸ್ತೀನಿ. ಯಾಕೆಂತಂದರೆ ರಾಜಕೀಯ ಧುರೀಣರ ಒಂದು ಸಂದೇಶನ ಮಾಡ್ತೀರಿ ನೀವು, ರಾಜಕೀಯ ಧುರೀಣರ ಸಂದೇಶನ ಮಾಡ್ತೀರಿ, ಯಾರ್ಯಾರು ದೊಡ್ಡವ್ರ ಸಂದೇಶನ ಮಾಡ್ತೀರಿ. ಒಬ್ಬ ರೈತರ ಸಂದರ್ಶನಕ್ಕಾಗಿ ನಾನು ಬರಮಾಡಿಕೊಂಡ ನನ್ನ ಜೊತೆ ನೀವು ಸಂದರ್ಶನ ಮಾಡಿ, ಚರ್ಚೆ ಮಾಡಿ, ರೈತರ ನಮ್ಮ ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡಿದ್ದೀರಿ. ನಿಮಗೆ ಅನಂತ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹೀಗೆ ನಿಮ್ಮ ಸಹಾಯ ಸಹಕಾರ ನಮ್ಮ ರೈತ ಬಾಂಧವರ ಮೇಲೆ ಎಲ್ಲ ಇರಲಿ. ಈ ಸಮಸ್ಯೆಗಳ ಪರಿಹಾರಕ್ಕೆ ನೀವು ಮತ್ತಷ್ಟು ನೀವು ಸ್ಪಂದಿಸಿ ನಮಗೆ ನ್ಯಾಯ ಕೊಡಿಸ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾವು ಇಲ್ಲಿ ಮಾತು ಮುಗಿಸ್ತೇನೆ ಸರ್. ಧನ್ಯವಾದ. ವೀಕ್ಷಕರೇ, ಗಮನಿಸಿದ್ರಿ, ದೇಶದ ಬೆನ್ನೆಲುಬು ರೈತ. ಆದ್ರೆ ಈ ರೈತನ ರಕ್ತ ಹೀರುವಂತ ಕೆಲಸವನ್ನ ರಾಜಕೀಯ ಪಕ್ಷದವರು ಮಾಡ್ತಾ ಇದ್ದಾರೆ. ಸರ್ಕಾರಗಳು ಬದಲಾದವು, ಆದ್ರೆ ರೈತರ ಸಮಸ್ಯೆಗಳಿಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ. ಹಾಗೆ ಕಬ್ಬು ಬೆಳೆಗಾರರ ಹೋರಾಟದಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿ ಸರ್ಕಾರ ಯಾವ ನಿರ್ಧಾರಕ್ಕೆ ಬಂದಿದೆ ಎನ್ನುವಂತ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದಾಗಿತ್ತು ಈ ಹೊತ್ತಿನ ಜಿ ಮುಖಾಮುಖಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.